ಅಧ್ಯಾಯ 4 ಭೂ ಸುಧಾರಣೆಗಳು, ಹಸಿರು ಕ್ರಾಂತಿ ಮತ್ತು ಕೃಷಿ ಅಭಿವೃದ್ಧಿ. ಪೀಠಿಕೆ. ಭಾರತವು ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದರೂ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಆಹಾರ ಉತ್ಪಾದನೆಯಲ್ಲಿನ ಕೊರತೆಯಿಂದಾಗಿ ನಿರಂತರವಾಗಿ ಹೆಚ್ಚುತ್ತಿದ್ದ ಜನಸಂಖ್ಯೆಗೆ ಆಹಾರವನ್ನು ಒದಗಿಸಲು ಆಹಾರ ಧಾನ್ಯವನ್ನು ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಇತ್ತು. 1950-51ರಲ್ಲಿ 50.8 ದಶಲಕ್ಷ ಟನ್ಗಳಷ್ಟಿದ್ದ ಆಹಾರ ಧಾನ್ಯಗಳ ಉತ್ಪನ್ನ ಪ್ರಮಾಣವು 2013-14ರ ವೇಳೆಗೆ 254 ದಶಲಕ್ಷ ಟನ್ಗಳಿಗೆ ಹೆಚ್ಚುಗೊಂಡಿದೆ. ಈಗ ಭಾರತವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಹೊಂದಿದ್ದು ಆಹಾರ ಪದಾರ್ಥಗಳನ್ನು ರಫ್ತು ಮಾಡುತ್ತಿದೆ. ಕೃಷಿಯಲ್ಲಿ ಭಾರತ ಅಭಿವೃದ್ಧಿಯತ್ತ ದಾಪಗಾಲು ಹಾಕುತ್ತಿದೆ. ಈ ಅಗಾಧ ಬದಲಾವಣೆಗೆ ಭದ್ರ ಬುನಾದಿ ಹಾಕಿದ್ದು ಭೂ ಸುಧಾರಣೆಗಳು, ಹಸಿರು ಕ್ರಾಂತಿ, ನೀರಾವರಿ ಅಭಿವೃದ್ಧಿ, ಯಾಂತ್ರೀಕರಣ ಮತ್ತು ತಾಂತ್ರಿಕತೆಯ ಬಳಕೆಗಳು. ಹಾಗಾದರೆ ಭೂ ಸುಧಾರಣೆಗಳು ಎಂದರೇನು? ಅದರ ಪ್ರಮುಖ ಉದ್ದೇಶಗಳೇನು ಹಾಗೂ ಜಾರಿಗೊಳಿಸಲಾದ ಪ್ರಮುಖ ಕಾರ್ಯಕ್ರಮಗಳಾವುವು? ಹಸಿರು ಕ್ರಾಂತಿ ಎಂದರೇನು? ಅದರಿಂದ ಆದ ಪ್ರಯೋಜನಗಳೇನು? ಅದರ ಪ್ರತಿಕೂಲ ಪರಿಣಾಮಗಳೇನು? ಭಾರತದಲ್ಲಿ ನೀರಾವರಿ ವ್ಯವಸ್ಥೆಯ ಅಗತ್ಯತೆ ಏನು? ನೀರಾವರಿ ವ್ಯವಸ್ಥೆಯ ಪ್ರಮುಖ ಮೂಲಗಳಾವುವು? ಮುಂತಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಅಧ್ಯಾಯವು ನೀಡುತ್ತದೆ. ಭೂ ಸುಧಾರಣೆಗಳು. ಭೂ ಸುಧಾರಣೆ ಎಂದರೆ ಕೃಷಿ ಭೂಮಿ ಒಡೆತನದ ಮತ್ತು ಉಳುಮೆಯ ಸಾಂಸ್ಥಿಕ ಪರಿಸರವನ್ನು ಸುಧಾರಿಸುವುದಾಗಿದೆ. ಉಳುವವನಿಗೆ ಪ್ರೋತ್ಸಾಹ ನೀಡುವುದಲ್ಲದೆ ಕೊರತೆಯಲ್ಲಿರುವ ಭೂ ಸಂಪನ್ಮೂಲವನ್ನು ವಿವೇಚನೆಯುತವಾಗಿ ಉಪಯೋಗಿಸಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಅದರ ಪ್ರಮುಖ ಉದ್ದೇಶವಾಗಿದೆ. ಇದರಲ್ಲಿ ಪ್ರಮುಖವಾಗಿ ಉಳುಮೆ ಮಾಡುವವರ ಭೂಮಿಯನ್ನು ಪರವಾಗಿ ಮರು ಹಂಚಿಕೆ ಮಾಡುವ ಕಾರ್ಯ ಒಳಗೊಂಡಿದೆ. ಮೂಲಭೂತವಾಗಿ ಕೃಷಿಯ ಉತ್ಪಾದಕತೆಯನ್ನು ಹೆಚ್ಚಿಸಲು ತಾಂತ್ರಿಕ ಮತ್ತು ಸಾಂಸ್ಥಿಕ ಎರಡು ಅಂಶಗಳನ್ನು ಕಾರಣವಾಗುತ್ತದೆ. 1. ತಾಂತ್ರಿಕ ಅಂಶಗಳು. ಕೃಷಿಯ ಆಧಾನಗಳ ಬಳಕೆಯು ಉತ್ಪಾದಕತೆಯ ಮೇಲೆ ಪ್ರಮುಖವಾದ ಪರಿಣಾಮವನ್ನು ಬೀರಿವೆ. ಸುಧಾರಿತ ಹಾಗೂ ಅಧಿಕ ಇಳುವರಿ ನೀಡುವ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರ ಉಪಯೋಗ, ಕ್ರಿಮಿನಾಶಕಗಳ ಬಳಕೆ, ಆಧುನಿಕ ಯಂತ್ರಗಳಾದ ಟ್ರ್ಯಾಕ್ಟರ್ ಮತ್ತು ಬೆಳೆ ಕೊಯ್ಲು ಯಂತ್ರಗಳ ಬಳಕೆ, ನೀರಾವರಿ ಸೌಲಭ್ಯ ಮುಂತಾದವುಗಳು ಉತ್ಪಾದಕತೆಯನ್ನು ಹೆಚ್ಚಿಸುತ್ತವೆ. 2. ಸಾಂಸ್ಥಿಕ ಅಂಶಗಳು. ಸಾಂಸ್ಥಿಕ ಸುಧಾರಣೆಗಳು ಬೇಸಾಯ ವರ್ಗದವರಿಗೆ ಅನುಕೂಲಕರವಾಗಿ ಭೂ ಮಾಲೀಕತ್ವದ ಮರು ವಿತರಣೆಯನ್ನು ಮಾಡುವುದರಿಂದ ಅವರಿಗೆ ಗ್ರಾಮೀಣ ಜೀವನದಲ್ಲಿ ಭಾಗವಹಿಸುವಿಕೆಯ ಅರಿವನ್ನು ಮೂಡಿಸುತ್ತದೆ. ಮಧ್ಯವರ್ತಿಗಳ ನಿರ್ಮೂಲನೆ, ಹಿಡುವಳಿ ಗಾತ್ರದಲ್ಲಿ ಸುಧಾರಣೆ, ಗೇಣುದಾರರಿಗೆ ಭದ್ರತೆ ಒದಗಿಸುವುದು, ಗೇಣಿ ನಿಯಂತ್ರಣ ಕಾಯ್ದೆ ಇತ್ಯಾದಿಗಳು ಸಾಂಸ್ಥಿಕ ಚೌಕಟ್ಟಿನಲ್ಲಿ ಬರುತ್ತವೆ. ಇದು ಉಳಿಗಮಾನ್ಯ ಪದ್ಧತಿಯ ಕೆಟ್ಟ ಸಂಪ್ರದಾಯವನ್ನು ಹೋಗಲಾಡಿಸಲು ಸಹಾಯಕವಾಗಿದೆ. ಸಣ್ಣ ಗಾತ್ರದ ಹಿಡುವಳಿಗೆಗಳು ಛಿದ್ರಗೊಂಡು ತುಂಡು ತುಂಡಾಗಿ ಹರಡಿ ಹೋಗಿರುವ ಭೂ ಹಿಡುವಳಿಗಳು, ಗೇಣಿ ಹಕ್ಕಿನ ಅಭದ್ರತೆ, ಅಧಿಕ ಗೇಣಿ ಇತ್ಯಾದಿಗಳು ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ತೊಡಕುಗಳಾಗಿವೆ. ಇವುಗಳನ್ನು ಸಕಾರಾತ್ಮಕವಾಗಿ ಬದಲಾಯಿಸಲು ಭೂ ಸುಧಾರಣೆಯ ಕ್ರಮಗಳನ್ನು ಸರ್ಕಾರಗಳು ಕೈಗೊಂಡಿದ್ದು ಅವುಗಳಲ್ಲಿ ಪ್ರಮುಖವಾದದ್ದೇನೆಂದರೆ ಮಧ್ಯವರ್ತಿಗಳ ನಿರ್ಮೂಲನೆ, 2. ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ಸುಧಾರಣೆಗಳು, ಉಳುಮೆ ಮಾಡುವವನು ಪರವಾಗಿ ಭೂಮಿ ಹಂಚಿಕೆ, 3. ಗೇಣಿ ಸುಧಾರಣೆಗಳು, 1. ಗೇಣಿದಾರರಿಗೆ ಭದ್ರತೆ, 2. ಗೇಣಿ ನಿಯಂತ್ರಣ ಕಾಯ್ದೆ, 4. ಭೂ ನಿರ್ವಹಣಾ ಸುಧಾರಣೆ, ಭೂ ಹಿಡುವಳಿಗಳ ಮೇಲೆ ಕನಿಷ್ಠ ಹಾಗೂ ಗರಿಷ್ಠ ಮಿತಿ, 5. ಸಹಕಾರಿ ಕೃಷಿಗೆ ಉತ್ತೇಜನ ನೀಡುವುದು. ಭೂ ಸುಧಾರಣೆಗಳು ಕೃಷಿಯ ವ್ಯವಸ್ಥೆಯ ಸಮಗ್ರ ಭಾಗವಾಗಿದ್ದು ಅದರಲ್ಲಿ ರೈತನು ಪ್ರಮುಖ ಪಾತ್ರ ವಹಿಸುತ್ತಾನೆ. ಭೂ ಸುಧಾರಣೆಗಳು ಉಳುಮೆ ಮಾಡುವವನಿಗೆ ಭೂ ಮಾಲೀಕತ್ವ ಕೊಡಿಸುವ ಉದ್ದೇಶ ಹೊಂದಿದೆ. ಇದರಿಂದಾಗಿ ಸಾಮಾಜಿಕ ಮತ್ತು ಆರ್ಥಿಕ ದಕ್ಷತೆ ಉಂಟಾಗುತ್ತದೆ. ಭೂ ಸುಧಾರಣೆಗಳು ಮಹತ್ವ. 1. ಭೂ ಸುಧಾರಣೆಗಳಿಂದ ಉಳುಮೆ ಮಾಡುವವರು ಮತ್ತು ಸರಕಾರದ ನಡುವಿನ ಮಧ್ಯವರ್ತಿಗಳ ನಿರ್ಮೂಲನೆಯಾಗುತ್ತದೆ. 2. ಗೇಣಿ ನಿಯಂತ್ರಣ, ಗೇಣಿಯ ಭದ್ರತೆ ಹಾಗೂ ಉಳುಮೆದಾರರಿಗೆ ಭೂ ಮಾಲೀಕತ್ವ ಒಳಗೊಂಡ ಗೇಣಿ ಸುಧಾರಣೆ ಕ್ರಮಗಳಿಂದ ಗೇಣಿದಾರರ ಉತ್ಪಾದಕ ಮತ್ತು ಆದಾಯ ಹೆಚ್ಚುತ್ತದಲ್ಲದೆ ಕೃಷಿಯಲ್ಲಿ ಬಂಡವಾಳ ಹೂಡುವಿಕೆಯು ಅಧಿಕವಾಗುತ್ತದೆ. 3. ಭೂ ಹಿಡುವಳಿಗಳ ಮೇಲೆ ಗರಿಷ್ಠ ಪರಮಾವಧಿ ಮಿತಿಯನ್ನು ಹಾಕುವುದರಿಂದ ಭೂಮಿಯ ಅಸಮಾನ ಒಡೆತೆಯನ್ನು ನಿಯಂತ್ರಿಸಬಹುದು. 4.
ಭೂ ವಿಭಜನೆ ಮತ್ತು ಛಿದ್ರೀಕರಣಗಳನ್ನು ಹೋಗಲಾಡಿಸಿ ಹಿಡುವಳಿಗಳನ್ನು ಪುನರ್ ಸಂಘಟಿಸುವುದರಿಂದ ಉತ್ಪಾದನೆಯಲ್ಲಿ ಹೆಚ್ಚಳ ಸಾಧಿಸಬಹುದು. 5. ಸಹಕಾರಿ ಭೂ ಹಿಡುವಳಿಗಳ ಸಂಘಗಳು ಸಂಘಟಿಸಿ ಸಹಕಾರ ಕೃಷಿಯನ್ನು ಉತ್ತೇಜಿಸಿದರೆ ರೈತರ ಹಾಗೂ ಗ್ರಾಮೀಣ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಭೂ ಸುಧಾರಣೆಗಳನ್ನು ಜಾರಿಗೊಳಿಸಲು ಅಳವಡಿಸಿಕೊಂಡಿರುವ ವಿಧಾನಗಳು. 1. ಮಧ್ಯವರ್ತಿಗಳ ನಿರ್ಮೂಲನೆ. ಸ್ವಾತಂತ್ರ್ಯ ಪೂರ್ವ ಭಾರತದ ಭೂ ಹಿಡುವಳಿ ವ್ಯವಸ್ಥೆಯನ್ನು 3 ವಿಧಗಳಾಗಿ ವಿಂಗಡಿಸಬಹುದು. ಅವುಗಳೇನೆಂದರೆ ಜಮೀನ್ದಾರ ಪದ್ಧತಿ, ಮಹಲ್ವಾರಿ ಪದ್ಧತಿ ಮತ್ತು ರೈತಾವಾರಿ ಪದ್ಧತಿ. ಜಮೀನ್ದಾರ್ ಪದ್ಧತಿ 1793ರಲ್ಲಿ ಬ್ರಿಟಿಷ್ ಆಳ್ವಿಕೆಯ ಭಾರತದಲ್ಲಿ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಕಾರ್ನ್ವಾಲಿಸ್ರವರು ಬಂಗಾಳದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದ ಈ ವ್ಯವಸ್ಥೆಯಡಿ ಒಂದು ಪ್ರದೇಶದ ವ್ಯಾಪ್ತಿಗೆ ಸೇರಿದ ಜಮೀನನ್ನು ಒಬ್ಬ ಜಮೀನ್ದಾರನ ಸುಪರ್ದಿಗೆ ಕೊಟ್ಟು ಅವರು ಸರ್ಕಾರಕ್ಕೆ ಪ್ರತಿ ವರ್ಷ ನಿಗದಿಯಾದ ಭೂ ಕಂದಾಯವನ್ನು ಕಟ್ಟಬೇಕಾಗುತ್ತಿತ್ತು. ಜಮೀನ್ದಾರರು ತನ್ನ ಒಡೆತನದಲ್ಲಿದ್ದ ಜಮೀನನ್ನು ರೈತರಿಗೆ ಮರು ಹಂಚಿಕೆ ಮಾಡಿ ಅವರಿಂದ ಕಂದಾಯವನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಅದು ನಿಗದಿಪಡಿಸಿದ ಗೇಣಿಯನ್ನು ಭಾರಿಸುತ್ತಿದ್ದನು. ಹೀಗೆ ಜಮೀನ್ದಾರರು ಸರ್ಕಾರ ಮತ್ತು ಸಾಗುವಳಿದಾರ ನಡುವೆ ಮಧ್ಯವರ್ತಿಯಂತೆ ಕೆಲಸ ಮಾಡುತ್ತಿದ್ದರು. ಈ ಪದ್ಧತಿಯನ್ನು ಜಾಗೀರ್ದಾರಿ, ಇನಾಮ್ದಾರಿ ಎಂದು ಸಹ ಕರೆಯಲಾಗುತ್ತಿತ್ತು. ಆದರೆ ಇವರು ತಾವು ಸರ್ಕಾರಕ್ಕೆ ನೀಡಬೇಕಾದ ಹಣಕ್ಕಿಂತ ಹೆಚ್ಚಿನ ಕಂದಾಯವನ್ನು ಸಂಗ್ರಹಿಸಿ ರೈತರನ್ನು ಶೋಷಣೆ ಮಾಡಿ ಅವರನ್ನು ಕನಿಷ್ಠ ಸೌಲಭ್ಯಗಳಿಲ್ಲದ ಬದುಕಿಗೆ ನೂಕಿದರು. ಈ ವ್ಯವಸ್ಥೆಯು ಬಂಗಾಳ, ಉತ್ತರ ಮದ್ರಾಸ್ ಮತ್ತು ಬನಾರಸ್ಗಳಲ್ಲಿ ಚಾಲ್ತಿಯಲ್ಲಿತ್ತು. ರೈತವಾರಿ ಪದ್ಧತಿ. ಈ ಪದ್ಧತಿಯಲ್ಲಿ ರೈತರು ಸ್ವತಂತ್ರವಾಗಿ ವ್ಯಕ್ತಿಗತ ಹಿಡುವಳಿಗೆ ಒಡೆಯರಾಗಿರುತ್ತಾರೆ. ಹಾಗಾಗಿ ಸಾಗುವಳಿದಾರರ ಸರ್ಕಾರಕ್ಕೆ ನೇರವಾಗಿ ಭೂ ಕಂದಾಯವನ್ನು ಕಟ್ಟುತ್ತಿದ್ದರು. ರೈತರು ತಮ್ಮ ಹಿಡುವಳಿಕೆಗಳನ್ನು ಒಳಗುತ್ತಿಗೆ ನೀಡಲು ಸ್ವತಂತ್ರರಾಗಿದ್ದರು. ಅವರು ನಿಗದಿಯಾದ ಭೂ ಕಂದಾಯವನ್ನು ಸರಿಯಾದ ಸಮಯದಲ್ಲಿ ಕಟ್ಟುತ್ತಿದ್ದರು. ಅವರ ಭೂಮಿ ಒಡೆತನದ ಹಕ್ಕು ಖಾಯಂ ಆಗಿ ಅವರ ಬಳಿ ಇರುತ್ತಿತ್ತು. ಇದು ಹಿಂದೂ ಪರಂಪರೆಯ ಬಳುವಳಿಯಾಗಿದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ರೈತವಾರಿ ಪದ್ಧತಿಯನ್ನು 1772ರಲ್ಲಿ ಮದ್ರಾಸಿನಲ್ಲಿ ಥಾಮಸ್ ಮುನ್ರೋ ರವರು ಜಾರಿಗೆ ತಂದರು. ಈ ವ್ಯವಸ್ಥೆಯು ದಕ್ಷಿಣ ಭಾರತದಲ್ಲಿ ಪ್ರಚಲಿತದಲ್ಲಿತ್ತು. ಮಹಲ್ವಾರಿ ಪದ್ಧತಿಯಲ್ಲಿ ಗ್ರಾಮದ ಕೃಷಿ ಭೂಮಿಯ ಒಡೆತನವು ಜಂಟಿಯಾಗಿ ಗ್ರಾಮ ಸಮುದಾಯದ ಒಡೆತನದಲ್ಲಿರುತ್ತದೆ. ಹಾಗಾಗಿ ಭೂ ಕಂದಾಯವನ್ನು ಪಾವತಿಸುವ ಹೊಣೆಗಾರಿಕೆಯು ಜಂಟಿಯಾಗಿ ಗ್ರಾಮ ಸಮುದಾಯದ ಎಲ್ಲ ಸದಸ್ಯರ ಮೇಲೆ ಇರುತ್ತದೆ. ನಿಗದಿಯಾದ ನಿರ್ದಿಷ್ಟ ಮೊತ್ತದ ಭೂ ಕಂದಾಯವನ್ನು ಸಮುದಾಯದ ಸದಸ್ಯರು ಗ್ರಾಮದ ಲಂಬಾರ್ಡರ್ಗೆ ಪಾವತಿಸುತ್ತಿದ್ದರು. ಈ ಕಾರ್ಯಕ್ಕಾಗಿ ಗ್ರಾಮದ ಲಂಬಾರ್ಡರ್ಗೆ 5% ಕಮಿಷನ್ ಸರ್ಕಾರ ಕೊಡುತ್ತಿತ್ತು. ಈ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಆಗ್ರಾ ಔಧಾನ್ನಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ತದನಂತರ ಪಂಜಾಬ್ನಲ್ಲಿ ಜನಪ್ರಿಯವಾಯಿತು. ಈ ಪದ್ಧತಿಯು ಮುಸ್ಲಿಂ ಪರಂಪರೆಯ ಬಳುವಳಿಯಾಗಿದ್ದು ಪಂಜಾಬಿನಲ್ಲಿ ಅಭಿವೃದ್ಧಿ ಹೊಂದಿತು. ಈ ಪದ್ಧತಿಯನ್ನು ಬ್ರಿಟಿಷ್ ಆಳ್ವಿಕೆಯಲ್ಲಿ 1822ರಲ್ಲಿ ವಿಲಿಯಂ ಬೆಂಟಿಕ್ ರವರು ಜಾರಿಗೆ ತಂದರು. ಭಾರತದ ಸ್ವಾತಂತ್ರ್ಯ ದೊರಕಿದ ಸಂದರ್ಭದಲ್ಲಿ ಮಧ್ಯವರ್ತಿ ಗೇಣಿ ಪದ್ಧತಿಗಳಾದಂತಹ ಜಮೀನ್ದಾರಿ, ಜಹಗೀರ್ ಪದ್ಧತಿಗಳು ಅಡಿಯಲ್ಲಿ 40% ಕೃಷಿ ಭೂಮಿ ಆಯಿತು. ಮದ್ರಾಸ್ ರಾಜ್ಯವು 1948ರಲ್ಲಿ ಮಧ್ಯವರ್ತಿಗಳ ನಿರ್ಮೂಲನೆಯ ಕಾಯ್ದೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದಿತ್ತು. ತದನಂತರ ಭಾರತವು ಹಲವು ಇತರ ರಾಜ್ಯಗಳು ಇಂತಹದೇ ಕಾಯ್ದೆಯನ್ನು ಜಾರಿಗೆ ತಂದರು. ದುರಾದೃಷ್ಟವಶಾತ್ ಪಶ್ಚಿಮ ಬಂಗಾಳವು ನಿರಪೇಕ್ಷ ಭೂ ಒಡೆಯರ ಶೋಷಣೆಯಿಂದ ಕೆಟ್ಟ ಪರಿಣಾಮವನ್ನು ಅನುಭವಿಸಿದರೂ ಮಧ್ಯವರ್ತಿಗಳ ನಿರ್ಮೂಲನಾ ಕಾನೂನನ್ನು ಜಾರಿಗೆ ತಂದ ಭಾರತದ ಕಡೆಯ ರಾಜ್ಯವಾಗಿತ್ತು. 1955ರಲ್ಲಿ ಪಶ್ಚಿಮ ಬಂಗಾಳವು ಮಧ್ಯವರ್ತಿಗಳ ನಿರ್ಮೂಲನೆ ಕಾಯ್ದೆಯನ್ನು ಜಾರಿ ಮಾಡಿತು. 2. ಗೇಣಿ ಸುಧಾರಣೆಗಳಲ್ಲಿ ಪ್ರಮುಖವಾದದ್ದೇನೆಂದರೆ 1. ಗೇಣಿ ನಿಯಂತ್ರಣ, ಗೇಣಿದಾರರ ಭದ್ರತೆ ಮತ್ತು ಭೂ
ಹಿಡುವಳಿಗಳ ಮೇಲಿನ ಮಿತಿ. ಗೇಣಿ ನಿಯಂತ್ರಣ. ಜನಸಂಖ್ಯಾ ಒತ್ತಡದಿಂದಾಗಿ ಭೂಮಿಗೆ ಬೇಡಿಕೆ ಹೆಚ್ಚಿದಂತೆ ಗೇಣಿ ಹೆಚ್ಚಾಯಿತು. ಬೆಳೆದ ಬೆಳೆಯಲ್ಲಿ ಅರ್ಧದಷ್ಟನ್ನು ಗೇಣಿಯಾಗಿ ಮಾಲೀಕನಿಗೆ ಕೊಡುವ ಪರಿಪಾಠ ಆರಂಭವಾಯಿತು. ಹಾಗಾಗಿ ಉಳುಮೆ ಮಾಡುವವರ ಹಿತ ಕಾಯಲು ಸರ್ಕಾರ ಗೇಣಿ ನಿಯಂತ್ರಣಕ್ಕೆ ಮುಂದಾಯಿತು. ಮೊದಲು ಹಾಗೂ ಎರಡನೆಯ ಪಂಚವಾರ್ಷಿಕ ಯೋಜನೆಗಳ ಕರಡುಗಳಲ್ಲಿ ಗೇಣಿಯ ಬೆಳೆದ ಬೆಳೆಯ 4% ಭಾಗ ಇಲ್ಲವೇ 5ಕ್ಕಿಂತ ಹೆಚ್ಚಾಗಿ ಇರಬಾರದೆಂದು ಸಲಹೆ ನೀಡಿತು. ಈ ನಿಟ್ಟಿನಲ್ಲಿ ಅನೇಕ ರಾಜ್ಯ ಸರ್ಕಾರಗಳು ಗೇಣಿಯನ್ನು ನಿಯಂತ್ರಿಸಲು ಆದೇಶ ಹೊರಡಿಸಿದವು. ಗುಜರಾತ್, ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಲ್ಲಿ ಗೇಣಿಯನ್ನು ಬೆಳೆಯ ಗರಿಷ್ಠ 6ಕ್ಕೆ ನಿಗದಿಗೊಳಿಸಿದರು. ಅಸ್ಸಾಂ, ಕರ್ನಾಟಕ, ಮಣಿಪುರ ಮತ್ತು ತ್ರಿಪುರಾಗಳಲ್ಲಿಯೇ ಬೆಳೆಯು 1/4 ಮತ್ತು 1/5ರ ಒಳಗೆ ನಿಗದಿತಗೊಳಿಸಲಾಯಿತು. ಪಂಜಾಬ್ನಲ್ಲಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ 1/3, ತಮಿಳುನಾಡಿನಲ್ಲಿ 33.33ರಿಂದ 40% ಒಳಗೆ, ಆಂಧ್ರ ಪ್ರದೇಶದಲ್ಲಿ ಬೆಳೆದ ಬೆಳೆಯು 1/4ರಷ್ಟು ಗೇಣಿಯನ್ನು ನಿಗದಿಗೊಳಿಸಲಾಯಿತು. ಸ್ವತಂತ್ರ ಭಾರತದಲ್ಲಿ ಹಲವು ರಾಜ್ಯ ಸರ್ಕಾರಗಳು ರೈತ ಪರವಾದ ಹಲವು ಕಾನೂನುಗಳನ್ನು ರೂಪಿಸಿವೆ. ಆದರೆ ಸರ್ಕಾರಗಳ ದೃಢ ಇಚ್ಛೆ ಇಲ್ಲದ ಕಾರಣ ಹಾಗೂ ಆ ಯೋಜನೆಗಳ ಪ್ರಯೋಜನಗಳ ಅರಿವಿಲ್ಲದ ಅಸಂಘಟಿತ ಬಡ, ಅನಕ್ಷರಸ್ಥ ರೈತರು ಅವುಗಳ ಪ್ರಯೋಜನ ಪಡೆಯುವಲ್ಲಿ ವಿಫಲರಾದರು. 1948ರಿಂದ 1955ರವರೆಗೂ ವೈಯಕ್ತಿಕ ಉಳುಮೆ ಮಾಡುವ ನೆಪ ಒಡ್ಡಿ ಭೂ ಮಾಲೀಕರು ಲಕ್ಷಾಂತರ ಉಳುಮೆಗಾರರನ್ನು ಒಕ್ಕಲೆಬ್ಬಿಸಿದರು. ಸರ್ಕಾರ ಇದನ್ನು ತಪ್ಪಿಸಲು ಎಚ್ಚೆತ್ತು ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ 2 ವಿಭಿನ್ನ ವಿಧಾನಗಳ ಮೇಲೆ ಭೂ ಹಿಡುವಳಿಕೆಗಳನ್ನು ಹಿಂಪಡೆಯುವ ತಾತ್ಕಾಲಿಕ ರೂಪರೇಷೆಯನ್ನು ಮಾಡಿತು. 1. ಎಲ್ಲ ಗೇಣಿದಾರರು ತಮ್ಮ ಭೂ ಹಿಡುವಳಿಗಳ ಮೇಲೆ ಸಂಪೂರ್ಣ ಭದ್ರತೆಯನ್ನು ನೀಡುವುದು ಹಾಗೂ ಭೂ ಮಾಲೀಕರಿಗೆ ವೈಯಕ್ತಿಕ ಉಳುಮೆಯ ಹಕ್ಕನ್ನು ನೀಡದೇ ಇರುವುದು. 2. ಭೂ ಮಾಲೀಕರು ಒಂದು ನಿಯಮಿತ ಭೂಮಿಯನ್ನು ವೈಯಕ್ತಿಕ ಉಳಿತಾಯ ಹೊಂದಿರುವುದು, ಆದರೆ ಗೇಣಿದಾರರಿಗೆ ಕನಿಷ್ಠ ಭೂಮಿಯನ್ನು ಕೊಡುವುದು. ಆದರೆ 2 ಸ್ಥಿತಿಗಳಲ್ಲೂ ಗೇಣಿದಾರರಿಗೆ ಕನಿಷ್ಠ ಉಳುಮೆ ಜಮೀನಿನ ಅಧಿಕಾರವನ್ನು ಕೊಡುವುದು ಹಾಗೂ ಭೂ ಮಾಲೀಕನು ಹೊಂದಬಹುದಾದ ಭೂಮಿಯ ಬಗ್ಗೆ ಮಿತಿಯನ್ನು ಹೇರುವುದು ಸಾಮಾನ್ಯವಾಗಿತ್ತು. 2. ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ. ಭೂಮಾಲೀಕರು ಸರ್ಕಾರದ ನಿಗದಿಗೊಳಿಸಿದ ಭೂ ಹಿಡುವಳಿಕೆಗಳಿಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದ್ದರೆ ಅದನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಭೂರಹಿತ ಜನರಿಗೆ ಅದನ್ನು ಹಂಚಿಕೆ ಮಾಡುವುದು ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಕಾಯ್ದೆಯ ಮುಖ್ಯ ಉದ್ದೇಶ. ಸಂಪನ್ಮೂಲಗಳಲ್ಲಿ ಭೂಮಿಯ ಪೂರೈಕೆಗೆ ನಿರ್ದಿಷ್ಟ ಮಿತಿ ಇರುವುದರಿಂದ ಭೂ ಹಿಡುವಳಿಕೆಗಳ ಮೇಲೆ ಗರಿಷ್ಠ ಮಿತಿ ಅವಶ್ಯಕವಾಗಿದೆ. ಭೂ ಹಿಡುವಳಿಗಳ ಮೇಲೆ ಪರಮಾವಧಿ ಮಿತಿ ನಿಯಮಗಳ ಕುರಿತು 1950ರಲ್ಲಿ ಪ್ರಥಮ ಬಾರಿಗೆ ಶಾಸನ ರೂಪಿಸಿ 1972ರಲ್ಲಿ ಅದನ್ನು ಪರಿಷ್ಕರಿಸಲಾಯಿತು. 1972ರ ನಂತರ ಕುಟುಂಬದ ಆಧಾರದ ಮೇಲೆ ಭೂ ಹಿಡುವಳಿಗಳ ಮೇಲೆ ಗರಿಷ್ಠ ಮಿತಿಯನ್ನು ನಿಗದಿ ಮಾಡಲಾಯಿತು. ಬಹುತೇಕ ಎಲ್ಲ ರಾಜ್ಯಗಳು ತಮ್ಮ ರಾಜ್ಯಗಳಲ್ಲಿ ಗರಿಷ್ಠ ಭೂ ಹಿಡುವಳಿಗಳ ಮಿತಿಯನ್ನು 2 ಬೆಳೆಯುವ ನೀರಾವರಿ ಭೂಮಿ, 1 ಬೆಳೆ ಬೆಳೆಯುವ ನೀರಾವರಿ ಭೂಮಿ ಹಾಗೂ ಮಳೆಯಾಶ್ರಿತ ಭೂಮಿ ಎಂದು ವಿಂಗಡಿಸಿ ನಿಗದಿಗೊಳಿಸಿದರು. ಉದಾಹರಣೆಗೆ ಕರ್ನಾಟಕದಲ್ಲಿ 2 ಬೆಳೆಯನ್ನು ಬೆಳೆಯುವ ನೀರಾವರಿ ಭೂಮಿಯಾದರೆ 4.05ರಿಂದ 8.10 ಹೆಕ್ಟೇರ್ ವರ್ಷಕ್ಕೆ 1 ಬೆಳೆ ಬೆಳೆಯುವ ನೀರಾವರಿ ಭೂಮಿಗೆ 10.12ರಿಂದ 12.14 ಹೆಕ್ಟೇರ್ ಹಾಗೂ ಮಳೆಯಾಶ್ರಿತ ಭೂಮಿಯಾದರೆ 21.85 ಹೆಕ್ಟೇರ್ ಗರಿಷ್ಠ ಭೂಮಿ ನಿಗದಿ ಮಾಡಲಾಗಿದೆ. ಬೇನಾಮಿ ವ್ಯವಹಾರ ಕಾಯ್ದೆಯ ಅನ್ವಯ ಬೇನಾಮಿ ವ್ಯವಹಾರವನ್ನು ಅನೈತಿಕ ವ್ಯವಹಾರ ಎಂದು ಘೋಷಿಸಿದೆ. ಇದು ಭೂ ಸುಧಾರಣೆಗಳ ಒಂದು ಉತ್ತಮ ಹೆಜ್ಜೆಯಾಗಿದೆ. ಭೂ ಸುಧಾರಣೆಗಳ ವಿಫಲತೆಗೆ ಕಾರಣ. ಭೂ ಸುಧಾರಣೆಗಳು ಭಾರತದಲ್ಲಿ ವಿಫಲವಾಗಲು ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಪ್ರಮುಖವಾಗಿ 1. ರಾಜಕೀಯ ಇಚ್ಛಾಶಕ್ತಿಯ ಕೊರತೆ. ಸ್ವಾತಂತ್ರ್ಯ ನಂತರ
ಚುನಾಯಿತರಾದ ಬಹುತೇಕ ಎಲ್ಲ ಸರ್ಕಾರಗಳು ರೈತ ಪರವಾದ ಧೋರಣೆಗಳನ್ನು ಹೊಂದುವುದಾದರೂ ಪೂರ್ಣವಾಗಿ ಭೂ ಸುಧಾರಣೆಗಳನ್ನು ಕಟ್ಟುನಿಟ್ಟಾಗಿ ಜಾರಿ ತರಲು ಅವುಗಳಿಗೆ ಸಾಧ್ಯವಾಗಿಲ್ಲ. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯೇ ಪ್ರಮುಖ ಕಾರಣವಾಗಿದೆ. 2. ಗೇಣಿದಾರರಿಂದ ಸರ್ಕಾರದ ಮೇಲೆ ಯಾವುದೇ ಒತ್ತಡ ಇಲ್ಲದಿರುವುದು. ಗೇಣಿದಾರರು ತಮ್ಮ ಪರವಾಗಿ ಭೂಮಿಯನ್ನು ಮರುಹಂಚಿಕೆ ಮಾಡುವಂತೆ ಇಲ್ಲವೇ ನಿರ್ಧರಿತ ಗೇಣಿಯನ್ನು ಮಾತ್ರವೇ ಸಂಗ್ರಹಿಸುವಂತೆ ಒತ್ತಡ ತರಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಅವರು ಅಸಂಘಟಿತರಾಗಿರುವುದು, ಅನಕ್ಷರಸ್ಥರಾಗಿರುವುದು ಹಾಗೂ ಬಡವರಾಗಿರುವುದು ಕಾರಣವಾಗಿದೆ. 4. ಅಸಂಘಟಿತ ರೈತರ ಉತ್ಸಾಹಹೀನತೆ. ರೈತರು ಅಸಂಘಟಿತರಾಗಿರುವುದರಿಂದ ತಮ್ಮ ಹಕ್ಕುಗಳಿಗಾಗಲಿ ಇಲ್ಲವೇ ಭೂ ಸುಧಾರಣೆಗಳ ಜಾರಿಗಾಗಲಿ ಒಕ್ಕೊರಲಿನಿಂದ ಒತ್ತಾಯಿಸಲು ಸಾಧ್ಯವಾಗಿಲ್ಲ. 4. ಅಧಿಕಾರಶಾಹಿಗಳ ನಿರ್ದಯ ವರ್ತನೆ. ಅಧಿಕಾರಶಾಹಿಗಳು ಜಾರಿಗೆ ಬಂದ ಭೂ ಸುಧಾರಣೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಉತ್ಸಾಹ ತೋರಲಿಲ್ಲ. ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡ ಅಧಿಕಾರಿಗಳು ಇಚ್ಛಾಶಕ್ತಿಯಿಲ್ಲದ ರಾಜಕೀಯ ಶಕ್ತಿಯ ಕೊರತೆಯ ಲಾಭ ಪಡೆದು ಭಾರತದಲ್ಲಿ ಭೂ ಸುಧಾರಣೆಗಳು ಯಶಸ್ವಿಯಾಗದ ಹಾಗೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 5. ಭೂದಾಖಲೆಗಳ ಸರಿಯಾದ ಮಾಹಿತಿ ಇಲ್ಲುವುದರಿಂದ. ಅನೇಕ ರೈತರಿಗೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯಲ್ಲಿ ಭಾಗವಾಗಿ ಬಂದಿರುತ್ತದೆಯಾದರೂ ಅದರ ದಾಖಲೆಗಳು ಅವರ ಬಳಿ ಇರುವುದಿಲ್ಲ. ಅನೇಕ ಬಾರಿ ಆಸ್ತಿಯು ನಿಧನವಾಗಿರುವ ಅವರ ಪೂರ್ವಜರ ಹೆಸರಲ್ಲಿಯೇ ಇರುತ್ತದೆ. ಇನ್ನು ಕೆಲವು ಬಾರಿ ರೈತರ ಬಳಿ ಸರಿಯಾದ ಭೂ ದಾಖಲೆಗಳೇ ಇರುವುದಿಲ್ಲ. ಹಸಿರು ಕ್ರಾಂತಿ. ಕಡಿಮೆ ಕಾಲಾವಧಿಯಲ್ಲಿ ಅಧಿಕ ಇಳುವರಿಯ ಬಿತ್ತನೆ ಬೀಜಗಳು, ರಾಸಾಯನಿಕಗಳು, ಕ್ರಿಮಿನಾಶಕಗಳು ಮತ್ತು ನೀರಾವರಿ ಸೌಲಭ್ಯಗಳು ಮುಂತಾದವುಗಳನ್ನು ಕ್ರಮಬದ್ಧವಾಗಿ ಬಳಸಿಕೊಂಡ ಕೃಷಿಯ ಉತ್ಪಾದಕತೆಯನ್ನು ಹೆಚ್ಚಿಸಿ ಆಹಾರ ಉತ್ಪಾದನೆಯನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸುವುದಕ್ಕೆ ಹಸಿರು ಕ್ರಾಂತಿ ಎಂದು ಕರೆಯಲಾಯಿತು. ಸಾಮಾನ್ಯ ಅರ್ಥದಲ್ಲಿ ಹಸಿರು ಕ್ರಾಂತಿ ಎಂದರೆ ಕಡಿಮೆ ಕಾಲಾವಧಿಯಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿನ ಶೀಘ್ರ ಹೆಚ್ಚಳವಾಗಿದೆ. ಭಾರತದಲ್ಲಿ ಹಸಿರು ಕ್ರಾಂತಿಯ ಅವಧಿಯು ಕೃಷಿಯ ಉತ್ಪಾದಕತೆಯ ಹೆಚ್ಚಳದಲ್ಲಿ ಒಂದು ಮೈಲುಗಲ್ಲಾಗಿದೆ. ಪ್ರೊಫೆಸರ್ ನಾರ್ಮನ್ ಬೋಲಾರ್ಗರ್ರವರು ಮೆಕ್ಸಿಕೋದಲ್ಲಿ ಗೋಧಿಯ ಹೊಸ ಅಧಿಕ ಇಳುವರಿ ಬೀಜಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಹೆಚ್ಚಿನ ಉತ್ಪಾದಕತೆಗೆ ನಾಂದಿ ಹಾಡಿದರು. ಆದ್ದರಿಂದಲೇ ಅವರನ್ನು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತೇವೆ. ನಾರ್ಮನ್ ಬೋಲಾರ್ಗರವರು 1955ರಲ್ಲಿ ಮೆಕ್ಸಿಕೋದಲ್ಲಿ ನಾರ್ಮನ್ ಬೋಲಾರ್ಗರವರು ಕಂಡುಹಿಡಿದ ಅಧಿಕ ಇಳುವರಿ ಬೀಜಗಳನ್ನು ಉತ್ಪಾದನೆಯಲ್ಲಿ ಬಳಸಿದರೆ ಪ್ರತಿಫಲವಾಗಿ ಗೋಧಿಯ ಉತ್ಪಾದನೆಯ ಮಟ್ಟವು 1 ಹೆಕ್ಟರ್ಗೆ 5,000 ಕಿಲೋಗ್ರಾಂಗಳಿಂದ 6,000 ಕಿಲೋಗ್ರಾಂಗಳವರೆಗೆ ಹೆಚ್ಚಿತು. ಈ ಅಧಿಕ ಇಳುವರಿ ಬೀಜಗಳ ನೀರಾವರಿ ಸೌಲಭ್ಯಗಳು ಮತ್ತು ರಾಸಾಯನಿಕಗಳು, ಕ್ರಿಮಿನಾಶಕಗಳ ಅಗತ್ಯವನ್ನು ಹೊಂದಿತ್ತು. ಹಸಿರು ಕ್ರಾಂತಿಯು ಭಾರತದಲ್ಲಿ 1960-61ರ ದೇಶದ ಆಯ್ದ 7 ರಾಜ್ಯಗಳಲ್ಲಿ ಅಧಿಕ ಇಳುವರಿ ಬೀಜಗಳನ್ನು ಬಳಸುವ ಒಂದು ಪ್ರಾಯೋಗಿಕ ಯೋಜನೆಯಾಗಿ ಪ್ರಾರಂಭವಾಯಿತು. ನಂತರ 1966ರ ಮುಂಗಾರು ಅವಧಿಯಲ್ಲಿ ಸಾಂದ್ರ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಅಳವಡಿಸಿಕೊಳ್ಳುವ ಮೂಲಕ ಬೀಜ, ಗೊಬ್ಬರ, ನೀರು ತಂತ್ರಜ್ಞಾನ ಕಾರ್ಯಕ್ರಮವೆಂದು ಬಹಳಷ್ಟು ಪ್ರದೇಶಗಳಿಗೆ ಅದನ್ನು ವಿಸ್ತರಿಸಲಾಯಿತು. ಪ್ರಾರಂಭದಲ್ಲಿ ಇದನ್ನು 1.89 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಜಾರಿಗೊಳಿಸಿ ನಂತರ ಇಡೀ ದೇಶಾದ್ಯಂತ ವಿಸ್ತರಿಸಲಾಯಿತು. ಅಲ್ಲಿಂದೀಚೆಗೆ ಈ ತಂತ್ರಜ್ಞಾನದ ಬಳಕೆ ಗಣನೀಯವಾಗಿ ವಿಸ್ತಾರಗೊಂಡಿದೆ. ಇದರ ಪರಿಣಾಮವಾಗಿ ಆಹಾರ ಉತ್ಪಾದನೆಯಲ್ಲಿ ಗಮನಾರ್ಹ ಹೆಚ್ಚಳವಾಯಿತು. ಇದನ್ನು ಹಸಿರು ಕ್ರಾಂತಿ ಎಂದು ಕರೆಯಲಾಗಿದೆ. ಹಸಿರು ಕ್ರಾಂತಿಯು ಒಳಗೊಂಡಿರುವ ಪ್ರಮುಖ ವಿಧಾನಗಳು. ಕೃಷಿಯಲ್ಲಿನ ಹೊಸ ತಂತ್ರಜ್ಞಾನವು ಪ್ರಮುಖವಾಗಿ ಅಧಿಕ ಇಳುವರಿ ಬಿತ್ತನೆ ಬೀಜಗಳು, ರಾಸಾಯನಿಕಗಳು, ಕ್ರಿಮಿನಾಶಕಗಳು ಮತ್ತು ನೀರಾವರಿ ಸೌಲಭ್ಯಗಳನ್ನು ಒಳಗೊಂಡಿದೆ.
ಇತರೆ ವಿಧಾನಗಳು ಸಹ ಕೃಷಿ ಉತ್ಪಾದನೆಯಲ್ಲಿನ ಗಣನೀಯ ಪ್ರಗತಿಗೆ ಹಾಗೂ ಹೊಸ ತಂತ್ರಜ್ಞಾನ ಅಳವಡಿಕೆಗೆ ಸಹಾಯಕ ಆಗಿದೆ. ಅವುಗಳೇನೆಂದರೆ: 1. ಸಾರ್ವಜನಿಕ ಸಂಸ್ಥೆಗಳ ಪಾತ್ರ. ರಾಷ್ಟ್ರೀಯ ಬೀಜ ನಿಗಮ, ಕೃಷಿ ಪೂರಕ ಕೈಗಾರಿಕೆಗಳ ನಿಗಮ, ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಮುಂತಾದ ಹೊಸ ಸಾರ್ವಜನಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಸಾಗುವಳಿದಾರರಿಗೆ ವಿವಿಧ ಸೇವೆಗಳನ್ನು ಒದಗಿಸಿ ಹೊಸ ತಂತ್ರಜ್ಞಾನ ಬಳಸಲು ಉತ್ತೇಜನ ನೀಡಲಾಯಿತು. ಹೊಸ ಕೃಷಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಬೇಕಾಗುವ ಹಣಕಾಸಿನ ಸಹಾಯವನ್ನು ಒದಗಿಸಲು ಹಣಕಾಸು ಸಂಸ್ಥೆಗಳನ್ನು ರೂಪಿಸಲಾಯಿತು. ಆದಾನಗಳ ಪ್ಯಾಕೇಜ್ ಕಾರ್ಯಕ್ರಮ. ಹಸಿರು ಕ್ರಾಂತಿಯು ಸಾಗುವಳಿದಾರರಿಗೆ ನಿರಂತರವಾಗಿ ಸುಧಾರಿಸಿದ ಬೀಜಗಳು, ರಾಸಾಯನಿಕಗಳು, ಬೆಳೆ ಸಂರಕ್ಷಣಾ ವಿಧಾನಗಳನ್ನು ಮತ್ತು ನೀರಿನ ಬಳಕೆಯ ಪ್ಯಾಕೇಜ್ಗಳನ್ನು ಒದಗಿಸುವ ಪ್ರಯತ್ನ ಮಾಡಲಾಗಿದೆ. 3. ಬೆಂಬಲ ಬೆಲೆ. ಕೃಷಿಗೆ ಸೂಕ್ತವಾದ ಬೆಲೆ ದೊರಕುವಂತಾಗಲು ಕೃಷಿ ಬೆಲೆ ಆಯೋಗವನ್ನು ಸ್ಥಾಪಿಸಲಾಯಿತು. ಇದರ ಅಡಿಯಲ್ಲಿ 1964ರಿಂದ ದೇಶಾದ್ಯಂತ ಕೃಷಿಗೆ ಬೆಳೆಗಳಿಗೆ ಸೂಕ್ತವಾದ ಬೆಂಬಲ ಬೆಲೆ ನೀಡುವ ನೀತಿಯನ್ನು ಜಾರಿಗೊಳಿಸಲಾಯಿತು. ಕೃಷಿ ಉತ್ಪಾದನೆಗೆ ಉತ್ತೇಜನ ನೀಡುವ ಸಲುವಾಗಿ ಆಹಾರ ಧಾನ್ಯಗಳಿಗೆ ಬೆಂಬಲ ಬೆಲೆಗಳ ಪೋಷಣೆಯನ್ನು ಆರಂಭಿಸಲಾಯಿತು. 4. ಕೃಷಿ ಯಾಂತ್ರೀಕರಣ ಮತ್ತು ಸುಧಾರಿಸಿದ ಸಲಕರಣೆಗಳು. ಹಸಿರು ಕ್ರಾಂತಿಯು ಕೃಷಿಯಲ್ಲಿ ನವೀನ ತಂತ್ರಜ್ಞಾನ ಅಳವಡಿಕೆಗೆ ಅಗತ್ಯವಿರುವ ಟ್ರ್ಯಾಕ್ಟರ್, ಕಳೆ ಕೀಳುವ ಯಂತ್ರ, ಫಸಲನ್ನು ಕಟಾವು ಮಾಡುವ ಯಂತ್ರ ಮೊದಲಾದ ಸುಧಾರಿಸಿದ ಕೃಷಿ ಉಪಕರಣಗಳ ಬಳಕೆಗೆ ಹೆಚ್ಚಿನ ಒತ್ತನ್ನು ನೀಡಿತು. ಸಾಗುವಳಿದಾರರು ಸುಧಾರಿಸಿದ ಆದಾನಗಳು ಮತ್ತು ಮೂಲಸೌಕರ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ಉತ್ತೇಜಿಸಲು ವಿವಿಧ ರಾಜ್ಯಗಳಲ್ಲಿ ಕೃಷಿ ಪೂರಕ ಕೈಗಾರಿಕಾ ನಿಗಮವನ್ನು ಸ್ಥಾಪಿಸಲಾಯಿತು. 5. ಬಹುಬೆಳೆ ಪದ್ಧತಿ. ಭಾರತದಲ್ಲಿ ಬಹುಬೆಳೆ ಪದ್ಧತಿ ಕಾರ್ಯಕ್ರಮವನ್ನು ಹಸಿರು ಕ್ರಾಂತಿಯ ಮುಖಾಂತರ ಪರಿಚಯಿಸಲಾಯಿತು. ಇದರ ಮುಖ್ಯ ಉದ್ದೇಶ ರೈತರು ತಮ್ಮ ಹೊಲದಲ್ಲಿ ಒಂದು ವರ್ಷದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೆಯುವ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸುವುದಾಗಿದೆ. ಇದು ಉತ್ಪಾದನೆಯಲ್ಲಿ ಹೆಚ್ಚಳವಲ್ಲದೆ ರೈತರಿಗೆ ಸಾಕಷ್ಟು ಆದಾಯವನ್ನು ತಂದುಕೊಡುತ್ತದೆ. 6ನೇದು ಸಸ್ಯ ಸಂರಕ್ಷಣೆ ವಿಧಾನಗಳು. ಸಸ್ಯ ಸಂರಕ್ಷಣೆಯು ನವೀನ ಕೃಷಿ ತಂತ್ರಜ್ಞಾನದ ಮತ್ತೊಂದು ಪ್ರಮುಖ ವಿಧಾನವಾಗಿದೆ. ರೋಗ ಮತ್ತು ಕ್ರಿಮಿಕೀಟಗಳ ಬೆಳೆಯ ನಾಶಕ್ಕೆ ಕಾರಣವಾಗುತ್ತದೆ. ಹಸಿರು ಕ್ರಾಂತಿ ಕಾರ್ಯಕ್ರಮವು ಬೀಜಗಳ ಸಂರಕ್ಷಣೆ ಮತ್ತು ಬೆಳೆ ಸಂರಕ್ಷಣೆಗೆ ಬೇಕಾದ ಕ್ರಿಮಿನಾಶಕ ಮತ್ತು ಕೀಟನಾಶಕಗಳ ಬಳಕೆಯನ್ನು ಒಳಗೊಂಡಿದೆ. 7ನೇದು ಸಾಲ ಸೌಲಭ್ಯಗಳು. ರೈತರಿಗೆ ಅಗತ್ಯವಿರುವ ಸಾಕಷ್ಟು ಪ್ರಮಾಣದ ಹಣಕಾಸನ್ನು ಕಡಿಮೆ ಬಡ್ಡಿ ದರದಲ್ಲಿ ಸಾಂಸ್ಥಿಕ ಹಣಕಾಸಿನ ಮೂಲಗಳು ಒದಗಿಸುವ ಮೂಲಕ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಅಳವಡಿಕೆಗೆ ಸಹಕಾರಿಯಾಗಿದೆ. ಭಾರತದಲ್ಲಿ ವಾಣಿಜ್ಯ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಕೃಷಿಗೆ ಅಗತ್ಯವಿರುವ ಹಣಕಾಸನ್ನು ಒದಗಿಸುವುದರಲ್ಲಿ ನಿರತವಾಗಿದೆ. 8ನೇದು ಮಣ್ಣಿನ ಸಂರಕ್ಷಣೆ. ಹಸಿರು ಕ್ರಾಂತಿಯನ್ನು ವಿಸ್ತರಿಸಲು ಮೊದಲಿಗೆ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು, ನಂತರ ಶುಷ್ಕ ಭೂಮಿಯನ್ನು ಹಾಗೂ ಬಂಜರು ಭೂಮಿಯಲ್ಲಿ ಸಾಗುವಳಿ ಮಾಡಲು ಉತ್ತೇಜಿಸುವುದು. ಈ ಮೂಲಕ ಸಾಗುವಳಿ ಮಾಡಬಹುದಾದ ಪ್ರದೇಶಗಳನ್ನು ವಿಸ್ತರಿಸುವುದಾಗಿದೆ. 9ನೇದು ಮಾರುಕಟ್ಟೆ ಸೌಲಭ್ಯಗಳು. ಪ್ರಾರಂಭದಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ಅನಾಯತ್ರಿತ ಮಂಡಿಗಳಲ್ಲಿ ಜಾತ್ರೆಗಳಲ್ಲಿ ಮಾರಾಟ ಮಾಡುತ್ತಿದ್ದು, ಮಧ್ಯವರ್ತಿಗಳ ದೇಸಿಯಿಂದಾಗಿ ಸೂಕ್ತವಾದ ಬೆಲೆ ಸಿಗುತ್ತಿರಲಿಲ್ಲ. ಕೃಷಿ ಮಾರುಕಟ್ಟೆ ವ್ಯವಸ್ಥೆಯು ಹಲವಾರು ದೋಷಗಳಿಂದ ಕೂಡಿತ್ತು. ಕ್ರಮಬದ್ಧವಾದ ನಿಯಂತ್ರಿತ ಮಾರುಕಟ್ಟೆ ಹಾಗೂ ಸಹಕಾರಿ ಮಾರುಕಟ್ಟೆಗಳು ಸ್ಥಾಪನೆಯಿಂದ ಕೃಷಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಸುಧಾರಿಸುವ ಪ್ರಯತ್ನ ಮಾಡಲಾಗಿದೆ. 10ನೇದು ಗ್ರಾಮೀಣ ವಿದ್ಯುದ್ದೀಕರಣ. ಕೃಷಿ ವಲಯಕ್ಕೆ ವಿದ್ಯುತ್ತನ್ನು ಸಮರ್ಪಕವಾಗಿ ಪೂರೈಸಲು ಸಲುವಾಗಿ ಗ್ರಾಮೀಣ ವಿದ್ಯುದ್ದೀಕರಣ ನಿಗಮವನ್ನು ಸ್ಥಾಪಿಸಲಾಯಿತು. 1951ರಲ್ಲಿ ಕೇವಲ 3,000 ಹಳ್ಳಿಗಳಲ್ಲಿ ಮಾತ್ರ ವಿದ್ಯುತ್ ಸಂಪರ್ಕವಿತ್ತು. ಅದು 2016ರ ವೇಳೆಗೆ 5.32 ಲಕ್ಷ ಹಳ್ಳಿಗಳಿಗೆ ವಿಸ್ತಾರವಾಯಿತು. ಇದರಿಂದ ಸಣ್ಣ ಪ್ರಮಾಣದ ನೀರಾವರಿ ಯೋಜನೆಗಳಾದ ಕೊಳವೆ ಬಾವಿ, ಪಂಪ್ ಸೆಟ್, ಹನಿ ನೀರಾವರಿ
ತುಂತುರು ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಸಹಕಾರಿಯಾಗಿದೆ. ಈ ಮೂಲಕ ಕೃಷಿ ಉತ್ಪಾದನಾ ಹೆಚ್ಚಳಕ್ಕೆ ನೆರವಾಗಿದೆ. ಒಟ್ಟಾರೆಯಾಗಿ ಹಸಿರು ಕ್ರಾಂತಿಯ ಪ್ರಗತಿಯಿಂದ ಸಾಗುವಳಿ ಮಾಡಬಹುದಾದ ಪ್ರದೇಶ ಮತ್ತು ಉತ್ಪಾದನೆಯಲ್ಲಿ ಹೆಚ್ಚಳ ಸಾಧಿಸಿತು. ಅಧಿಕ ಇಳುವರಿ ಬಿತ್ತನೆ ಬೀಜಗಳಾದ ಗೋಧಿ, ಭತ್ತ, ಜೋಳ, ಹತ್ತಿ ಹಾಗೂ ಇತರೆ ಎಣ್ಣೆಕಾಳುಗಳು ಇಳುವರಿಯು ದುಪ್ಪಟ್ಟು ಹೆಚ್ಚಳವನ್ನು ಸಾಧಿಸಿತು. ಆದ್ದರಿಂದಲೇ ಹಸಿರು ಕ್ರಾಂತಿಯು ಭಾರತದ ಕೃಷಿ ಇತಿಹಾಸದಲ್ಲಿಯೇ ಒಂದು ಮೈಲುಗಲ್ಲಾಗಿದೆ. ಹಸಿರು ಕ್ರಾಂತಿಯ ಪ್ರಯೋಜನಗಳು. ಹಸಿರು ಕ್ರಾಂತಿಯಿಂದ ಆಗುವ ಪ್ರಯೋಜನಗಳಲ್ಲಿ ಮುಖ್ಯವಾದದ್ದು ಏನೆಂದರೆ, 1. ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ. ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ನೇರ ಪರಿಣಾಮವೆಂದರೆ ಕೃಷಿ ಉತ್ಪಾದನೆಯಲ್ಲಿ ಶೀಘ್ರ ಹೆಚ್ಚಳವಾಗಿರುವುದು. ಹಸಿರು ಕ್ರಾಂತಿಯ ಅವಧಿಯಲ್ಲಿ ಗೋಧಿ ಮತ್ತು ಅಕ್ಕಿ ಉತ್ಪಾದನೆಯಲ್ಲಿ ಗಮನಾರ್ಹವಾದ ಹೆಚ್ಚಳ ಸಾಧಿಸಲಾಯಿತು. 1960-61ರ ಅವಧಿಯಲ್ಲಿ 11 ದಶಲಕ್ಷ ಟನ್ಗಳಷ್ಟು ಇದ್ದ ಗೋಧಿಯ ಉತ್ಪಾದನೆಯು 2013-14ರ ವೇಳೆಗೆ 95.8 ದಶಲಕ್ಷ ಟನ್ನುಗಳಿಗೆ ಹೆಚ್ಚಳವಾಯಿತು. ಅದೇ ಅವಧಿಯಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯ ಪ್ರಮಾಣವು 82 ದಶಲಕ್ಷ ಟನ್ನುಗಳಿಂದ 254 ದಶಲಕ್ಷ ಟನ್ನುಗಳಾಗಿ ಹೆಚ್ಚಳವಾಗಿದೆ. 2. ಕೃಷಿ ಉತ್ಪಾದಕತೆಯಲ್ಲಿನ ಹೆಚ್ಚಳ. ಕೃಷಿಯಲ್ಲಿ ಸುಧಾರಿಸಿದ ಬಿತ್ತನೆ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಮತ್ತು ಕ್ರಮಬದ್ಧವಾದ ಹಾಗೂ ಸಮರ್ಪಕವಾದ ನೀರಾವರಿ ಸೌಲಭ್ಯದ ಕಾರಣದಿಂದಾಗಿ ಪ್ರತಿ ಹೆಕ್ಟರ್ ಪ್ರದೇಶದಲ್ಲಿನ ಆಹಾರದ ಇಳುವರಿಯ ಪ್ರಮಾಣವು ಹೆಚ್ಚಳವಾಯಿತು. 1960-61ರ ಅವಧಿಯಲ್ಲಿ ಪ್ರತಿ ಹೆಕ್ಟರ್ ಪ್ರದೇಶದಲ್ಲಿ 850 ಕೆಜಿಗಳಷ್ಟಿದ್ದ ಗೋಧಿಯ ಉತ್ಪಾದನೆಯ ಪ್ರಮಾಣವು 2013-14ರ ವೇಳೆಗೆ 3059 ಕೆಜಿಗಳಾಗಿ ಹೆಚ್ಚಳವಾಯಿತು. ಹಾಗೆ 1960-61ರ ಅವಧಿಯಲ್ಲಿ ಪ್ರತಿ ಹೆಕ್ಟರ್ ಪ್ರದೇಶದಲ್ಲಿ 710 ಕಿಲೋಗ್ರಾಂಗಳಷ್ಟಿದ್ದ ಆಹಾರ ಧಾನ್ಯಗಳ ಉತ್ಪಾದನೆಯ ಪ್ರಮಾಣವು 2013-14ರ ವೇಳೆಗೆ 2059 ಕಿಲೋಗ್ರಾಂಗಳಾಗಿ ಹೆಚ್ಚಳವಾಯಿತು. 3. ಉದ್ಯೋಗಾವಕಾಶಗಳ ಸೃಷ್ಟಿ. ಆಧುನಿಕ ಕೃಷಿ ತಂತ್ರಜ್ಞಾನದ ಕಾರಣದಿಂದಾಗಿ ಅವಕಾಶಗಳು ಹೆಚ್ಚಾಗಿವೆ. ಸಾಂದ್ರ ಬೇಸಾಯ, ಬಹುಬೇಳೆ ಪದ್ಧತಿ, ನೀರಾವರಿ ಸೌಲಭ್ಯಗಳು, ಮಾರುಕಟ್ಟೆ ಮತ್ತು ಸಾರಿಗೆಯ ಗಾತ್ರದ ವಿಸ್ತರಣೆ ಮುಂತಾದವು ಉದ್ಯೋಗ ಸೃಷ್ಟಿಗೆ ಕಾರಣವಾಗಿದೆ. 4. ಬೆಳೆ ರಚನಾ ಪದ್ಧತಿಯಲ್ಲಿ ಬದಲಾವಣೆ. ಹಸಿರು ಕ್ರಾಂತಿಯು ಬೆಳೆ ರಚನಾ ಪದ್ಧತಿಯಲ್ಲಿನ ಮಹತ್ತರ ಬದಲಾವಣೆಗೆ ನೆರವಾಗಿದೆ. ಹಸಿರು ಕ್ರಾಂತಿಯ ಪೂರ್ವದಲ್ಲಿ ರೈತರು ಸಾಮಾನ್ಯವಾಗಿ ಗೋಧಿ, ಭತ್ತ, ಜೋಳ ಹಾಗೂ ಮುಂತಾದ ಆಹಾರ ಬೆಳೆಗಳಿಗೆ ಮಾತ್ರ ಸೀಮಿತವಾಗಿದ್ದು, ಹಸಿರು ಕ್ರಾಂತಿಯ ನಂತರ ಅವಧಿಯಲ್ಲಿ ರೈತರು ಎಣ್ಣೆಕಾಳು ಬೀಜಗಳು, ವಾಣಿಜ್ಯ ಬೆಳೆಗಳು ಬೆಳೆಯುವುದು ಕಡೆ ಹೆಚ್ಚಿನ ಆಸಕ್ತಿ ವಹಿಸುವ ಮೂಲಕ ಜೀವನಾಧಾರ ಬೇಸಾಯದಿಂದ ವಾಣಿಜ್ಯ ಬೇಸಾಯಕ್ಕೆ ರೈತರು ಹೆಚ್ಚಿನ ಒಲವು ತೋರುತ್ತಿದ್ದರು. ರೈತರಿಗೆ ಅಧಿಕ ಆದಾಯ. ಹಸಿರು ಕ್ರಾಂತಿಯ ತರುವಾಯ ರೈತನ ಆರ್ಥಿಕ ಸ್ಥಿತಿಯು ಉತ್ತಮಗೊಂಡಿದೆ. ಕೃಷಿಕರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಸಾಕಷ್ಟು ಆದಾಯವನ್ನು ಒದಗಿಸುವ ಮೂಲಕ ರೈತರ ಜೀವನ ಮಟ್ಟವು ಸುಧಾರಿಸಿದೆ. 6. ಕೈಗಾರಿಕೆಗಳ ಅಭಿವೃದ್ಧಿ. ಹಸಿರು ಕ್ರಾಂತಿಯು ಕೈಗಾರಿಕೆಗಳ ಮೇಲೆ ಅನುಕೂಲಕರ ಪರಿಣಾಮಗಳನ್ನು ಬೀರಿದೆ. ಕೃಷಿಯಲ್ಲಿ ಯಾಂತ್ರೀಕರಣದ ಅಳವಡಿಕೆಯಿಂದ ಟ್ರ್ಯಾಕ್ಟರ್ ಉತ್ಪಾದಿಸುವ ಘಟಕಗಳು, ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ಕ್ರಿಮಿನಾಶಕಗಳ ಕಾರ್ಖಾನೆ ಹಾಗೂ ವಿವಿಧ ಹೈಬ್ರಿಡ್ ಬೀಜ ತಯಾರಿಸುವ ಕಂಪನಿಗಳು ವಿಸ್ತೃತಗೊಂಡಿವೆ. ಹಸಿರು ಕ್ರಾಂತಿಯ ದುಷ್ಪರಿಣಾಮಗಳು. ಹಸಿರು ಕ್ರಾಂತಿಯ ಉತ್ಪನ್ನದಲ್ಲಿ ಹೆಚ್ಚಳ ಮತ್ತು ರೈತರಿಗೆ ಸಾಕಷ್ಟು ಆದಾಯವನ್ನು ಸೃಷ್ಟಿ ಮಾಡುವ ಮೂಲಕ ಗ್ರಾಮೀಣ ಪ್ರದೇಶಗಳ ಸಂರಚನೆಯನ್ನು ಬದಲಿಸಿತು. ಆದರೆ ಹಸಿರು ಕ್ರಾಂತಿಯು ದುಷ್ಪರಿಣಾಮಗಳನ್ನು ಕೂಡ ಬೀರಿದೆ. ಅವುಗಳಲ್ಲಿ ಪ್ರಮುಖವಾಗಿ 1. ವೈಯಕ್ತಿಕ ಅಸಮಾನತೆ. ಹಸಿರು ಕ್ರಾಂತಿಯು ಗ್ರಾಮೀಣ ವಲಯದ ಆರ್ಥಿಕತೆಯಲ್ಲಿ 2 ಬಗೆಯ ರೈತ ವರ್ಗವನ್ನು ಸೃಷ್ಟಿಸಿ ಅವರ ನಡುವೆ ಆದಾಯ ಅಸಮಾನತೆಯ ಕಂದಕವನ್ನು ಹೆಚ್ಚು ಮಾಡಿದೆ. ಅವರೆಂದರೆ 1. ಶ್ರೀಮಂತ ರೈತರು, ಸಾಮಾನ್ಯವಾಗಿ ಮಧ್ಯಮ ಹಾಗೂ ದೊಡ್ಡ ಭೂ ಹಿಡುವಳಿದಾರರು. 2.
ಬಡ ರೈತರು ಹಾಗೂ ಕೃಷಿ ಕಾರ್ಮಿಕರು, ಸಾಮಾನ್ಯವಾಗಿ ಅತಿ ಸಣ್ಣ ಹಾಗೂ ಸಣ್ಣ ಭೂ ಹಿಡುವಳಿದಾರರು ಹಾಗೂ ಕೃಷಿ ಕಾರ್ಮಿಕರು. ಯಾಕೆಂದರೆ ಹಸಿರು ಕ್ರಾಂತಿಯ ಬಹುಪಾಲು ಪ್ರಯೋಜನ ಪಡೆದವರೆಂದರೆ ದೊಡ್ಡ ಭೂ ಹಿಡುವಳಿದಾರರಾಗಿದ್ದಾರೆ. ಕೃಷಿಯಲ್ಲಿ ಯಾಂತ್ರೀಕರಣಕ್ಕೆ ಬೇಕಾದ ಸೌಲಭ್ಯಗಳಾದ ನೀರಾವರಿ ಸೌಲಭ್ಯ, ಕೃಷಿ ಹಣಕಾಸು ಮುಂತಾದವು ಸುಲಭವಾಗಿ ದೊಡ್ಡ ರೈತರಿಗೆ ಲಭ್ಯವಾಯಿತು. ಎರಡನೇದು, ಸೀಮಿತ ಹರಡುವಿಕೆ. ಹಸಿರು ಕ್ರಾಂತಿಯು ಭತ್ತ ಮತ್ತು ಗೋಧಿ ಬೆಳೆಗಾಗಿ ಮಾತ್ರ ಸೀಮಿತವಾಗಿತ್ತು. ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಅಳವಡಿಕೆ, ಅಧಿಕ ಇಳುವರಿ ಬಿತ್ತನೆ ಬೀಜಗಳನ್ನು 1966-67ರಲ್ಲಿ ಕೇವಲ 1.98 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಪ್ರಾರಂಭಿಸಲಾಗಿದ್ದು, ಇದು ಒಟ್ಟು ಬೆಳೆದ ಪ್ರದೇಶದ 30%ರಷ್ಟಿತ್ತು. ಅದರಲ್ಲೂ ಕೇವಲ ಪಂಜಾಬ್, ಹರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು. ಮೂರನೇದು, ಪ್ರಾದೇಶಿಕ ಅಸಮಾನತೆ. ಹಸಿರು ಕ್ರಾಂತಿಯಿಂದ ಪ್ರಾದೇಶಿಕ ಅಸಮಾನತೆಯೂ ಹೆಚ್ಚಾಯಿತು. ಹಸಿರು ಕ್ರಾಂತಿಯ ಪ್ರಯೋಜನಗಳು ದೇಶದ ಕೆಲವು ನಿರ್ದಿಷ್ಟ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು. ಹಾಗಾಗಿ ದೇಶದ ಇತರೆ ಭಾಗಗಳಲ್ಲಿ ಹಸಿರು ಕ್ರಾಂತಿಯು ಬೆಳವಣಿಗೆಯ ಲಾಭ ಪಡೆಯಲಾಗಲಿಲ್ಲ. ಪಂಜಾಬ್, ಹರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶಗಳಲ್ಲಿ ಮಾತ್ರ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಗಮನಾರ್ಹ ಹೆಚ್ಚಳ ಸಾಧಿಸಲಾಯಿತು. ಆದರೆ ದೇಶದ ಇತರೆ ಭಾಗಗಳ ಆಹಾರದ ಕೊರತೆಯ ಸಮಸ್ಯೆಯನ್ನು ಎದುರಿಸುತ್ತಿತ್ತು. ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಹಸಿರು ಕ್ರಾಂತಿಯಿಂದ ಲಾಭ ಪಡೆದ ಪ್ರದೇಶಗಳನ್ನು ಅವಲಂಬಿಸಬೇಕಾಯಿತು. 4. ಅಧಿಕ ವೆಚ್ಚ. ಹಸಿರು ಕ್ರಾಂತಿಯ ಅಳವಡಿಕೆಯ ಸಾಂಪ್ರದಾಯಿಕ ಸಾಗುವಳಿ ಪದ್ಧತಿಗಿಂತ ತುಂಬ ದುಬಾರಿಯಾದದ್ದು. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಭೂಮಿಯನ್ನು ಹೊರತುಪಡಿಸಿದರೆ ಸಾಗುವಳಿಗೆ ಬಳಸುವ ಎತ್ತುಗಳಿಂದ ಹಿಡಿದು ಕಡಿಮೆ ಪ್ರಮಾಣದ ವೆಚ್ಚವನ್ನು ಮಾತ್ರ ಭರಿಸಬೇಕಾಗಿತ್ತು. ಆದರೆ ಆಧುನಿಕ ಕೃಷಿ ಪದ್ಧತಿಯ ತುಂಬ ದುಬಾರಿಯಾಗಿದೆ. ಅಲ್ಲಿ ರಾಸಾಯನಿಕಗಳು, ಕ್ರಿಮಿನಾಶಕಗಳು ಹಾಗೂ ಹೈಬ್ರಿಡ್ ಬೀಜಗಳು ಕೊಳ್ಳುವಿಕೆಯಿಂದಾಗಿ ಕೃಷಿ ಉತ್ಪಾದನೆಯ ವೆಚ್ಚ ಅಧಿಕವಾಯಿತು. ಆದರೆ ಭಾರತದ ಬಹುತೇಕ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರು ಹಾಗೂ ಕೃಷಿ ಕಾರ್ಮಿಕರಾಗಿದ್ದು, ಕೃಷಿ ಯಾಂತ್ರೀಕರಣದ ಸೌಲಭ್ಯಗಳನ್ನು ತಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸಿಕೊಳ್ಳಲು ಹೆಚ್ಚಿನ ವೆಚ್ಚ ಭರಿಸಲಾಗಲಿಲ್ಲ. 5ನೇದು, ಬಂಡವಾಳಶಾಹಿ ಕೃಷಿ ಪದ್ಧತಿಯ ಬೆಳವಣಿಗೆ. ಕೃಷಿಯಲ್ಲಿನ ನವೀನ ತಂತ್ರಜ್ಞಾನವು ಬಂಡವಾಳಶಾಹಿ ಕೃಷಿ ಪದ್ಧತಿಯನ್ನು ಉತ್ತೇಜಿಸುತ್ತದೆ. ಏಕೆಂದರೆ ನವೀನ ತಂತ್ರಜ್ಞಾನವು ಬೀಜಗಳು, ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು, ಯಂತ್ರಗಳ ಮೇಲಿನ ಹೆಚ್ಚಿನ ಹೂಡಿಕೆಯ ಅಗತ್ಯವಿರುತ್ತದೆ. ದೊಡ್ಡ ಪ್ರಮಾಣದ ರೈತರು ಇದರ ಲಾಭಗಳನ್ನು ಪಡೆಯುವ ಮೂಲಕ ಹೊಸ ಬಂಡವಾಳಶಾಹಿ ಕೃಷಿ ಪದ್ಧತಿಯನ್ನು ಅಸ್ತಿತ್ವಕ್ಕೆ ಕಾರಣವಾಗಿತ್ತು. 6ನೇದು, ಗಂಡಾಂತರದ ಸಾಧ್ಯತೆ ಹೆಚ್ಚು. ಕೃಷಿಯಲ್ಲಿನ ಹೊಸ ತಂತ್ರಜ್ಞಾನವು ಸಾಂಪ್ರದಾಯಿಕ ಸಾಗುವಳಿ ವಿಧಾನಕ್ಕಿಂತ ಹೆಚ್ಚು ಗಂಡಾಂತರ ಅನಿಶ್ಚಿತತೆಯಿಂದ ಕೂಡಿರುತ್ತದೆ. ಉದಾಹರಣೆಗೆ, ಒಂದು ವೇಳೆ ನೀರಾವರಿ ಪೂರೈಕೆಯಲ್ಲಿ ಹೆಚ್ಚಳ ಅಥವಾ ಕೊರತೆ ಉಂಟಾದಾಗ ಅದು ಬೆಳೆಯ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತದೆ. ಈ ಪದ್ಧತಿಯಲ್ಲಿ ಸಸ್ಯಗಳಿಗೆ ಮತ್ತು ಬೀಜಗಳಿಗೆ ಸಮರ್ಪಕವಾಗಿ ಮತ್ತು ಕ್ರಮಬದ್ಧವಾಗಿ ಕಾಲಕ್ಕೆ ಸರಿಯಾಗಿ ಕ್ರಿಮಿನಾಶಕಗಳನ್ನು ಸಿಂಪಡಿಸದಿದ್ದರೆ ಬೆಳೆ ನಾಶವಾಗುತ್ತದೆ. ಹೀಗೆ ಆಧುನಿಕ ಕೃಷಿ ಪದ್ಧತಿಯು ಹೆಚ್ಚು ಅನಿಶ್ಚಿತಗಳನ್ನು ಒಳಗೊಂಡಿರುವುದರಿಂದ ಗಂಡಾಂತರದ ಸಾಧ್ಯತೆ ಹೆಚ್ಚು. 7ನೇದು, ಆರೋಗ್ಯಕ್ಕೆ ಹಾನಿಕರ. ಒಟ್ಟು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳವು ಬೆಳೆಯುತ್ತಿರುವ ಜನಸಂಖ್ಯೆಗೆ ಹಸಿರು ಕ್ರಾಂತಿಯ ಅಗತ್ಯವನ್ನು ತೋರಿಸುತ್ತದೆ. ಆದರೆ ಇದು ಎಲ್ಲ ಬಗೆಯ ಪೋಷಕಾಂಶಗಳನ್ನು ಪೂರೈಸುವುದಿಲ್ಲ. ಭಾರತದಲ್ಲಿ ಪ್ರೋಟೀನ್ ಲಭ್ಯತೆಯು ಅತಿ ಕಡಿಮೆ ಇದೆ. ಭಾರತದ 3 ಜನರಲ್ಲಿ ಒಬ್ಬರು ಕಡಿಮೆ ಮಟ್ಟದ ಪ್ರೋಟೀನನ್ನು ಸೇವಿಸುತ್ತಿದ್ದಾರೆ. ಅಲ್ಲದೆ ಆಧುನಿಕ ಕೃಷಿಯಲ್ಲಿ ಬಳಸುತ್ತಿರುವ ರಾಸಾಯನಿಕಗಳಿಂದ ಹಲವಾರು ಅನಾರೋಗ್ಯಗಳು ಕಂಡುಬರುತ್ತವೆ. ಉದಾಹರಣೆಗೆ, ಕೇರಳದ ಕಾಸರಗೋಡಿನ ತೋಟಗಳಲ್ಲಿ ಬಳಸುವ ಎಂಡೋಸಲ್ಫಾನ್ ಕ್ರಿಮಿನಾಶಕವು ಅಲ್ಲಿನ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ.
8ನೇದು ಪರಿಸರ ಮಾಲಿನ್ಯ. ಆಧುನಿಕ ಕೃಷಿ ಪದ್ಧತಿಯಲ್ಲಿನ ಅಧಿಕ ಉತ್ಪಾದನೆಯನ್ನು ಪಡೆಯುವ ಸಲುವಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಕ್ರಿಮಿನಾಶಕಗಳನ್ನು ಬಳಸುವುದರಿಂದ ಭೂಮಿಯು ತನ್ನ ಸತ್ವವನ್ನು ಕ್ರಮೇಣವಾಗಿ ಕಳೆದುಕೊಳ್ಳುತ್ತದೆ, ಬಂಜರು ಭೂಮಿಯಾಗಿ ಪರಿವರ್ತನೆ ಹೊಂದುತ್ತದೆ. ಇದಲ್ಲದೆ ಸಾಕಷ್ಟು ಸ್ಥಳೀಯ ಸ್ವಾಭಾವಿಕ ಜೈವಿಕ ಪ್ರಭೇದಗಳ ನಾಶಕ್ಕೂ ಕಾರಣವಾಗುತ್ತದೆ. ಉದಾಹರಣೆಗೆ, ಕ್ರಿಮಿನಾಶಕಗಳ ಹೆಚ್ಚಿನ ಬಳಕೆಯಿಂದಾಗಿ ಜೀರುಂಡೆಯಂತಹ ಕೀಟಗಳು ಇಲ್ಲವಾಗಿದೆ. ಅದಲ್ಲದೆ ರೈತನ ಮಿತ್ರ ಎಂದೇ ಕರೆಯಲ್ಪಡುವ ಎರೆಹುಳ ಇಂದು ವಿನಾಶಕ್ಕೆ ಕಾರಣವಾಗಿದೆ, ವಿನಾಶದ ಅಂಚಿನಲ್ಲಿದೆ. ಎರಡನೇ ಹಸಿರು ಕ್ರಾಂತಿ. ಜನಸಂಖ್ಯಾ ಬೆಳವಣಿಗೆ ದರಕ್ಕಿಂತ ಅಧಿಕ ದರದಲ್ಲಿ ಆಹಾರ ಉತ್ಪಾದನೆ ಮಾಡುವುದು ಹಾಗೂ ಆಹಾರ ಧಾನ್ಯಗಳನ್ನು ಮತ್ತು ಇತರ ಪದಾರ್ಥಗಳು ರಫ್ತು ಮಾಡಿ ಇನ್ನೂ ಹೆಚ್ಚಿನ ಲಾಭ ಗಳಿಸಲು ಭಾರತ ಸರ್ಕಾರವು ಎರಡನೇ ಹಸಿರು ಕ್ರಾಂತಿಗೆ ಸಜ್ಜಾಗುತ್ತಿದೆ. ಈ ಸಂದರ್ಭದಲ್ಲಿ ಹಸಿರು ಕ್ರಾಂತಿಯನ್ನು ಇನ್ನಷ್ಟು ವ್ಯಾಪಕಗೊಳಿಸಲು ಅಳವಡಿಸಿಕೊಳ್ಳಬಹುದಾದ ಪ್ರಮುಖ ಸಲಹೆಗಳೆಂದರೆ: 1. ಎಲ್ಲ ಆಹಾರ ಮತ್ತು ಆಹಾರೇತರ ಬೆಳೆಗಳಿಗೆ ವಿಸ್ತರಣೆ. ಆಧುನಿಕ ಸಾಗುವಳಿ ಪದ್ಧತಿಯನ್ನು ಇತರೆ ಆಹಾರ ಮತ್ತು ಆಹಾರೇತರ ಬೆಳೆಗಳಾದ ಎಣ್ಣೆಕಾಳು, ಹತ್ತಿ, ಕಬ್ಬು, ಸೆಣಬು ಇತ್ಯಾದಿಗಳಿಗೂ ವಿಸ್ತರಿಸುವುದು. ದೇಶದ ಕೆಲವೇ ಪ್ರದೇಶಗಳಿಗೆ ಸೀಮಿತವಾಗಿರುವ ಹೊಸ ಕೃಷಿ ತಂತ್ರಜ್ಞಾನವನ್ನು ಎಲ್ಲಾ ಭಾಗಗಳಿಗೂ ವಿತರಿಸುವುದು. 2ನೇದು ಸಮರ್ಪಕವಾದ ನೀರಾವರಿ ಸೌಲಭ್ಯವನ್ನು ಸೃಷ್ಟಿಸುವುದು. ನೀರು ಆಧುನಿಕ ಕೃಷಿಯ ಪದ್ಧತಿಯ ಮೂಲಾಧಾರವಾಗಿದೆ. ಆದ್ದರಿಂದ ಸರ್ಕಾರಿ ಸಂಸ್ಥೆಗಳು ನೀರಾವರಿ ಮೂಲಗಳನ್ನು ಉತ್ತೇಜಿಸುವ ಯೋಜನೆಗಳನ್ನು ಜಾರಿಗೊಳಿಸುವುದು. 3ನೇದು ಮಣ್ಣಿನ ಪರೀಕ್ಷೆ. ಮಣ್ಣಿನ ಸತ್ವಕ್ಕೆ ತಕ್ಕಂತೆ ಬೀಜ, ಗೊಬ್ಬರಗಳನ್ನು ಬಳಸಲು ಅನುವು ಮಾಡಿಕೊಳ್ಳಲು ಎಲ್ಲಾ ಜಮೀನು ಮಣ್ಣಿನ ಪರೀಕ್ಷೆಯನ್ನು ಕಾಲಕಾಲಕ್ಕೆ ಮಾಡಿ ಸಂಬಂಧಪಟ್ಟ ರೈತರಿಗೆ ತಿಳಿಸುವುದು. 4ನೇದು ಹಸಿರು ಕ್ರಾಂತಿ ವಿಸ್ತರಣೆ. ಹಸಿರು ಕ್ರಾಂತಿಯನ್ನು ಶುಷ್ಕ ಮತ್ತು ಅರೆ ಶುಷ್ಕ ಹಾಗೂ ಮಳೆಯಾಶ್ರಿತ ಪ್ರದೇಶಗಳಿಗೂ ವಿತರಿಸುವುದು. 5ನೇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆದ್ಯತೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸುಲಭವಾಗಿ ಮತ್ತು ಸಮರ್ಪಕವಾಗಿ ಕೃಷಿ ಆದಾನಗಳನ್ನು ಪೂರೈಸುವುದು. ಇವರನ್ನು ಹೊಸ ಕೃಷಿ ತಂತ್ರಜ್ಞಾನದಡಿಯಲ್ಲಿ ತರಲು ಸಾಂಸ್ಥಿಕ ಬದಲಾವಣೆಗಳನ್ನು ತರುವುದು. ಭೂ ಸುಧಾರಣೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತರುವುದು. 6ನೇದು ಬಹು ಬೇಳಿಗೆ ಪ್ರೋತ್ಸಾಹ. ಬೆಳೆಗೆ ದೇಶದಲ್ಲಿ ಸ್ಥಿರ ಉತ್ಪಾದನೆಯನ್ನು ಸಾಧಿಸಲು ಬಹುಬೇಳೆ ಪದ್ಧತಿಯನ್ನು ಅನುಸರಿಸುವಂತೆ ಪ್ರೋತ್ಸಾಹಿಸುವುದು. 7ನೇದು ಕೃಷಿ ಸಾಂದ್ರ ತಂತ್ರಜ್ಞಾನ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೃಷಿ ಸಾಂದ್ರ ತಂತ್ರಜ್ಞಾನವನ್ನು ಪರಿಚಯಿಸುವುದು ಮತ್ತು ಅದನ್ನು ಉಪಯೋಗಿಸಲು ಅನುಗುಣವಾಗುವಂತೆ ಅವರಿಗೆ ತಜ್ಞರಿಂದ ತರಬೇತಿ ನೀಡುವುದು. ಭಾರತದಲ್ಲಿ ನೀರಾವರಿ ವ್ಯವಸ್ಥೆ. ಕೃಷಿಯ ಪ್ರಗತಿಯಲ್ಲಿ ನೀರಾವರಿಗೆ ಅತ್ಯಂತ ಮಹತ್ವಪೂರ್ಣ ಸ್ಥಾನವಿದೆ. ಬೇಸಾಯಕ್ಕೆ ನೀರಾವರಿಯು ಒಂದು ಪ್ರಮುಖ ಆಧಾರವಾಗಿದೆ. ಕಾಲುವೆ, ಕೊಳವೆ ಬಾವಿ, ಕೆರೆಗಳ ಮೂಲಕ ಕೃಷಿ ಭೂಮಿಗೆ ನೀರು ಹಾಯಿಸುವುದನ್ನು ನೀರಾವರಿ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ನೀರಾವರಿ ಸೌಲಭ್ಯಗಳನ್ನು ಸಮರ್ಪಕವಾಗಿ ಪೂರೈಸಿದ ಹೊರತು ಕೃಷಿಯಲ್ಲಿನ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಾಗುವುದಿಲ್ಲ. ನೀರಾವರಿಯ ಕೊರತೆಯು ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರುತ್ತದೆ. ಭಾರತದ ಒಟ್ಟು ಸಾಗುವಳಿ ಪ್ರದೇಶದ 44% ಪ್ರದೇಶ ಮಾತ್ರ ನೀರಾವರಿಗೆ ಒಳಪಟ್ಟಿದ್ದು, ಉಳಿದ 50% ಸಾಗುವಳಿ ಭೂಮಿಯು ಮಳೆಯನ್ನೇ ಆಶ್ರಯಿಸಿದೆ. ಭಾರತದಲ್ಲಿ ನೀರಾವರಿ ವ್ಯವಸ್ಥೆಯು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತುಂಬಾ ವ್ಯತ್ಯಾಸವಿದೆ. ಭಾರತದಲ್ಲಿ ಹೆಚ್ಚಾಗಿ ಕೆರೆ, ಕುಂಟೆ, ಕಾಲುವೆ, ಬಾವಿ, ಕೊಳವೆ ಬಾವಿ, ಜಲಾಶಯ, ವಿವಿಧೋದ್ದೇಶ ನೀರಾವರಿಗಳ ಮೂಲಕ ಕೃಷಿ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ. ನೀರಾವರಿ ಅಗತ್ಯತೆ ಮತ್ತು ಮಹತ್ವ. ಭಾರತದಲ್ಲಿ ಮಳೆಯು ಅನಿಶ್ಚಿತ, ಅಕಾಲಿಕ, ವ್ಯವಸ್ಥಾತ್ಮಕದಿಂದ ಬೀಳುವುದಲ್ಲದೆ ಕೆಲವೊಮ್ಮೆ ನಿರ್ದಿಷ್ಟ ಋತುಗಳಲ್ಲಿ ಅಸಮಾನ ಪ್ರಮಾಣದಲ್ಲಿ ಬೀಳುತ್ತದೆ. ಕೆಲವು ಪ್ರದೇಶಗಳಲ್ಲಿ ಅಧಿಕ ಮಳೆಯ ಮೂಲಕ ಪ್ರವಾಹಕ್ಕೆ ಕಾರಣವಾದರೆ, ಇತರ ಕೆಲವು ಪ್ರದೇಶಗಳಲ್ಲಿ ಮಳೆಯಾಗದೆ ಅಥವಾ ಅಗತ್ಯಕ್ಕಿಂತ ಕಡಿಮೆ ಮಳೆ ಬೀಳುವ ಮೂಲಕ ಬರಗಾಲಕ್ಕೆ ಕಾರಣವಾಗುತ್ತದೆ. ಇವೆರಡೂ ಸಮಸ್ಯೆಗಳು ಕೃಷಿ ಪ್ರಗತಿಗೆ ಮಾರಕವಾಗಿದ್ದು, ಅವುಗಳನ್ನು ಹೋಗಲಾಡಿಸಲು ನೀರಾವರಿಯ ಪ್ರಮುಖ ಮೂಲಭೂತ ಸೌಕರ್ಯವಾಗಿದೆ.
ಭಾರತದಲ್ಲಿ ಜನಸಂಖ್ಯೆಯು ನಿರಂತರವಾಗಿ ಏರಿಕೆಯಾಗುತ್ತಿದ್ದು, ಬೆಳೆಯುತ್ತಿರುವ ಜನಸಂಖ್ಯೆಗೆ ಆಹಾರ ಒದಗಿಸಲು ಕೃಷಿಗೆ ನೀರಾವರಿ ಸೌಲಭ್ಯಗಳ ಅಗತ್ಯತೆಯು ಪ್ರಮುಖವಾಗಿದೆ. ನೀರಾವರಿ ಸೌಲಭ್ಯಗಳ ಹೆಚ್ಚಳದಿಂದ ಮಾತ್ರ ಹೊಸ ಅಥವಾ ಇತರೆ ಭೂಮಿಯನ್ನು ಸಾಗುವಳಿಗೆ ಅಳವಡಿಸಲು ಸಾಧ್ಯವಾಗುತ್ತದೆ. ಇದಲ್ಲದೆ ನೀರಾವರಿಯಿಂದ ಬಹುಬೆಳೆಯ ಪದ್ಧತಿಯನ್ನು ಅನುಸರಿಸಲು ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಆ ಮೂಲಕ ಗ್ರಾಮೀಣ ಜನರ ಆದಾಯದಲ್ಲಿ ಹೆಚ್ಚಳವಾಗಿ ಕೃಷಿಕರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯು ಉತ್ತಮಗೊಳ್ಳುತ್ತದೆ. ಭಾರತದಲ್ಲಿ ಬೆಳೆಯಲಾಗುವ ಪ್ರಮುಖ ಬೆಳೆಗಳಾದ ಭತ್ತ, ಕಬ್ಬು, ಸೆಣಬು, ಹತ್ತಿ ಮುಂತಾದ ಬೆಳೆಗಳಿಗೆ ಅತಿ ಹೆಚ್ಚಿನ ನೀರಿನ ಅತ್ಯಗತ್ಯ ಇರುತ್ತದೆ. ಒಂದು ಅಂದಾಜಿನ ಪ್ರಕಾರ 1 ಕಿಲೋಗ್ರಾಂನಷ್ಟು ಭತ್ತದ ಉತ್ಪಾದನೆಯು 5 ಟನ್ಗಳಷ್ಟು ನೀರು ಬಳಸಿಕೊಳ್ಳುತ್ತದೆ. ಅಂದರೆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಮಳೆಯಾಶ್ರಿತ ಬೆಳೆಗಳನ್ನು ಬೆಳೆಯುವುದಕ್ಕೆ ಬಳಸಿದ ನೀರಿಗಿಂತ 50% 100% ಹೆಚ್ಚಿನ ಪ್ರಮಾಣದ ನೀರನ್ನು ನೀರಾವರಿ ಬೆಳೆಗಳನ್ನು ಬೆಳೆಯಲು ಬಳಸಲಾಗುತ್ತದೆ. 1960ರ ದಶಕದ ಮಧ್ಯದ ನಂತರ ಭಾರತವು ಕೃಷಿಯಲ್ಲಿ ಹಸಿರು ಕ್ರಾಂತಿಯ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹಸಿರು ಕ್ರಾಂತಿ ಸಾಧಿಸಿತು. ಅದನ್ನು ಸಾಧ್ಯವಾಗಿಸಿದ್ದ ಅಧಿಕ ಇಳುವರಿಯ ಬಿತ್ತನೆ ಬೀಜಗಳು, ಅಧಿಕ ರಾಸಾಯನಿಕಗಳು, ಕ್ರಿಮಿನಾಶಕಗಳ ಬಳಕೆಗೆ ನೀರಾವರಿಯು ಅತ್ಯಂತ ಪ್ರಮುಖ ಆಧಾರವಾಗಿದೆ. ಭಾರತದಲ್ಲಿ ನೀರಾವರಿಯ ಪ್ರಮುಖ ಮೂಲಗಳು ಭಾರತದಲ್ಲಿ ಲಭ್ಯವಿರುವ ಮೇಲ್ಮೈ ಜಲ, ಅಂತರ್ಜಲದ ಮೂಲಕ ಕೃಷಿಗೆ ನೀರಾವರಿಯನ್ನು ಬಳಸಲಾಗುತ್ತದೆ. ಅವುಗಳಲ್ಲಿ ಕಾಲುವೆಗಳು, ಬಾವಿಗಳು, ಕೆರೆಗಳು, ಆಧುನಿಕ ನೀರಾವರಿ ಪದ್ಧತಿಗಳು ಪ್ರಮುಖವಾದವು. ಮೊದಲನೇದಾಗಿ ಕೆರೆಗಳು. ಪ್ರಾಚೀನ ಕಾಲದಿಂದಲೂ ಕೆರೆಗಳು ನೀರಾವರಿಯ ಪ್ರಮುಖ ಮೂಲವಾಗಿದೆ. ಮಳೆಯ ಕೊರತೆಯ ಸಂದರ್ಭದಲ್ಲಿ ಕೆರೆಯ ನೀರನ್ನು ಕೃಷಿ ಭೂಮಿಗೆ ಬಳಸಲಾಗುತ್ತದೆ. ಭಾರತದಲ್ಲಿ ದಖನ್ ಪ್ರಸ್ಥಭೂಮಿ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು ಮತ್ತು ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ಕೆರೆಗಳನ್ನು ನೀರಾವರಿಯ ಮೂಲವಾಗಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳ ಅತಿಯಾದ ಬಳಕೆಯಿಂದ ಕೆರೆಗಳನ್ನು ನಿರ್ಲಕ್ಷಿಸಿ ಕೆರೆಗಳಲ್ಲಿ ಹೂಳು ತೆಗೆಯದೆ ಅವುಗಳು ನಶಿಸಲಾರಂಭಿಸಿವೆ. ಸರ್ಕಾರವು ಕೆರೆಗಳ ಪುನರ್ನಿರ್ಮಾಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದ್ದು, ಹೊಳೆತು ಕಾರ್ಯವನ್ನು ಆರಂಭಿಸಿದೆ. ಆ ಮೂಲಕ ಅವುಗಳನ್ನು ನೀರಾವರಿ ಯೋಗ್ಯವಾಗಿ ಮಾಡುವ ಕಾರ್ಯ ನಿರ್ವಹಿಸುತ್ತದೆ. ಒಟ್ಟು ನೀರಾವರಿ ಕೃಷಿ ಭೂ ಪ್ರದೇಶದಲ್ಲಿ ಕೆರೆ ನೀರಾವರಿಯ ಕೊಡುಗೆ 8%. ಎರಡನೆಯದು ಬಾವಿ ನೀರಾವರಿ. ಬಾವಿಗಳು ಭಾರತದ ಅತ್ಯಂತ ಬಹು ಪುರಾತನವಾದ ನೀರಾವರಿ ಮೂಲವಾಗಿವೆ. ಇವುಗಳಲ್ಲಿ ಹೆಚ್ಚಾಗಿ ಸಮತಟ್ಟಾದ ಕರಾವಳಿ ಹಾಗೂ ಕೆಲವು ದ್ವೀಪ ಪ್ರದೇಶಗಳಲ್ಲಿ ಕಾಣಬಹುದಾಗಿದೆ. ಇದು ತುಂಬ ಕಡಿಮೆ ವೆಚ್ಚದಾಗಿದ್ದು, ಯಾವಾಗ ಅಗತ್ಯವಿರುತ್ತದೋ ಆಗ ಬಳಸಬಹುದಾಗುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿಯನ್ನು ಉತ್ತರ ಪ್ರದೇಶವು ಹೊಂದಿದ್ದು, ನಂತರ ಸ್ಥಾನದಲ್ಲಿ ಕ್ರಮವಾಗಿ ಪಂಜಾಬ್, ಹರಿಯಾಣ, ಬಿಹಾರ್, ಗುಜರಾತ್ ಮತ್ತು ಆಂಧ್ರ ಪ್ರದೇಶಗಳು ಇವೆ. ಬಾವಿ ನೀರಾವರಿಯಲ್ಲಿ 2 ಭಾಗಗಳಾಗಿವೆ. ಅವುಗಳೇನೆಂದರೆ ತೆರೆದ ಬಾವಿ ಮತ್ತು ಕೊಳವೆ ಬಾವಿ. ತೆರೆದ ಬಾವಿಗಳಿಂದ ನೀರಿನ ಲಭ್ಯತೆಯ ಪ್ರಮಾಣ ಕಡಿಮೆಯಾದುದರಿಂದ ಕಡಿಮೆ ಪ್ರಮಾಣದ ಭೂಮಿಯಲ್ಲಿ ಸಾಗುವಳಿ ಮಾಡಬಹುದಾಗಿದೆ. ಬಾವಿ ನೀರನ್ನು ರಾಟೆಗಳ ಸಹಾಯದಿಂದ ಅಥವಾ ಎತ್ತುಗಳ ಸಹಾಯದಿಂದ ನೀರನ್ನು ಕೃಷಿ ಭೂಮಿಗೆ ಹಾಯಿಸಲಾಗುತ್ತದೆ. ಕೊಳವೆ ಬಾವಿಗಳು ಅತಿ ಹೆಚ್ಚು ಆಳದ ಮತ್ತು ಹೆಚ್ಚಿನ ಅಂತರ್ಜಲ ನೀರನ್ನು ಬಳಸಲು ಅನುವು ಮಾಡಿಕೊಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಭೂಮಿಗೆ ನೀರನ್ನು ಒದಗಿಸುವ ಪ್ರಮುಖ ನೀರಾವರಿಯ ಮೂಲವಾಗಿ ಬಹುತೇಕ ದೇಶದ ಎಲ್ಲ ಪ್ರದೇಶಗಳಲ್ಲೂ ಇಂದು ಕೊಳವೆ ನೀರಾವರಿಯು ಅಭಿವೃದ್ಧಿಗೊಂಡಿದೆ. ಸುಮಾರು 200ರಿಂದ 1500 ಅಡಿಗಳವರೆಗೆ ಭೂಮಿಯನ್ನು ಕೊರೆದು ಯಂತ್ರವನ್ನು ಅಳವಡಿಸಿ ನೀರನ್ನು ಹೊರತೆಗೆದು ಕೃಷಿ ಭೂಮಿಗೆ ಹಾಯಿಸಲಾಗುತ್ತದೆ. ಸಾಮಾನ್ಯವಾಗಿ ಕೊಳವೆ ಬಾವಿಯಿಂದ ನೀರಾವರಿ ಬೆಳೆಗಳನ್ನು ಅಂದರೆ ತೋಟದ ಬೆಳೆಗಳ ಮತ್ತು ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಬಳಸಲಾಗುತ್ತದೆ. ಕೃಷಿಕರ ತಮ್ಮ ಸಾಗುವಳಿ ಭೂಮಿಯಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಲು ಸರ್ಕಾರ ಹಾಗೂ ಇತರೆ ಕೃಷಿ ಅಭಿವೃದ್ಧಿ ಸಂಸ್ಥೆಗಳು ಹಣಕಾಸಿನ ಸಹಾಯವನ್ನು ಮತ್ತು ಸಹಾಯಧನವನ್ನು ಒದಗಿಸುತ್ತವೆ. ಭಾರತದ ಒಟ್ಟು ನೀರಾವರಿಯಲ್ಲಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿಗಳ ಕೊಡುಗೆಯು 58.7%. ಕಾಲುವೆಗಳು. ಮೂರನೇದು
ಕಾಲುವೆಗಳು ನೀರಾವರಿಯ ಮತ್ತೊಂದು ಪ್ರಮುಖ ಮೂಲವಾಗಿದೆ. ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ನೀರನ್ನು ಜಲಾಶಯಗಳಲ್ಲಿ ಸಂಗ್ರಹಿಸಿ ಕೊಳವೆಗಳ ಮೂಲಕ ಕೃಷಿ ಭೂಮಿಗೆ ಹಾಯಿಸಲಾಗುತ್ತದೆ. ಭಾರತವು ಸಾಕಷ್ಟು ನದಿಗಳನ್ನು ಹೊಂದಿದ್ದು, ನದಿಯ ನೀರನ್ನು ಸಮರ್ಪಕವಾಗಿ ಬಳಸಲು ಜಲಾಶಯವನ್ನು ಕಟ್ಟಲಾಗುತ್ತದೆ ಹಾಗೂ ಕಾಲುವೆಗಳ ಮೂಲಕ ಹೊಲ ಗದ್ದೆಗಳಿಗೆ ಹಾಯಿಸಲಾಗುತ್ತದೆ. ಆದ್ದರಿಂದಲೇ ಕಾಲುವೆ ನೀರಾವರಿಯ ಭಾರತದ ನೀರಾವರಿಯ ವ್ಯವಸ್ಥೆಯಲ್ಲಿಯೇ ಪ್ರಮುಖ ಪ್ರಾಶಸ್ತ್ಯತೆ ಹೊಂದಿದೆ. ಭಾರತದಲ್ಲಿ ಒಟ್ಟು ನೀರಾವರಿಯಲ್ಲಿ ಕಾಲುವೆ ನೀರಾವರಿಯ ಕೊಡುಗೆಯು 31.5% 4ನೇದು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ. ನೀರಾವರಿಯ ಸಮಸ್ಯೆಯನ್ನು ಹೋಗಲಾಡಿಸಲು ಆಧುನಿಕ ನೀರಾವರಿ ಪದ್ಧತಿಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರವು ಸಾಕಷ್ಟು ಶ್ರಮಿಸಿದೆ. ಇತ್ತೀಚಿನ ದಿನಗಳಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳು ಹೆಚ್ಚು ಜನಪ್ರಿಯವಾಗಿವೆ. ಇವುಗಳನ್ನು ಕಿರು ನೀರಾವರಿ ಯೋಜನೆಗಳಂತಲೂ ಕರೆಯುತ್ತಾರೆ. ಹನಿ ನೀರಾವರಿ ಎಂಬುದು ಮಣ್ಣಿನ ಮೇಲ್ಮೈ ಮೇಲೆ ನಿಧಾನವಾಗಿ ಜಿನುಕುವಿಕೆಗೆ ಅವಕಾಶ ನೀಡುವ ಕಿರಿದಾದ ಕೊಳವೆಗಳ ಮೂಲಕ ನೇರವಾಗಿ ಸಸ್ಯಗಳ ಬೇರುಗಳಿಗೆ ನೀರು ಹಾಯಿಸುವುದನ್ನು ಹನಿ ನೀರಾವರಿ ಎನ್ನಲಾಗುತ್ತದೆ. ಸಸ್ಯಗಳಿಗೆ ಅಗತ್ಯವಿರುವಷ್ಟು ಮಾತ್ರವೇ ನೀರು ಮತ್ತು ಪೋಷಕಾಂಶಗಳನ್ನು ನಿರಂತರವಾಗಿ ಪೂರೈಸುವುದರಿಂದ ಸಾಕಷ್ಟು ಪ್ರಮಾಣದ ನೀರು ಮತ್ತು ರಸಗೊಬ್ಬರ ಉಳಿತಾಯವಾಗುತ್ತದೆ. ಈ ಮೂಲಕ ಅಧಿಕ ಇಳುವರಿಯನ್ನು ಸಾಧಿಸಬಹುದಾಗಿದೆ. ಸಾಮಾನ್ಯವಾಗಿ ಈ ನೀರಾವರಿ ಪದ್ಧತಿಯನ್ನು ಎಲ್ಲ ರೀತಿಯ ಸಾಲು ಬೆಳೆಗಳಿಗೂ ಹಾಗೂ ತೋಟಗಾರಿಕೆ ಬೆಳೆಗಳಿಗೂ ಅನುಸರಿಸಬಹುದಾಗಿದೆ. ನೀರಿನ ಅಭಾವವಿರುವ ಕಡೆಗಳಲ್ಲಿ ಹನಿ ನೀರಾವರಿ ಪದ್ಧತಿಯು ಹೆಚ್ಚು ಜನಪ್ರಿಯವಾಗಿದೆ. ಹನಿ ನೀರಾವರಿಯ ಪ್ರಮುಖ ಪ್ರಯೋಜನಗಳೇನು? ಹನಿ ನೀರಾವರಿಯಿಂದ ಸಾಕಷ್ಟು ಪ್ರಯೋಜನಗಳಿದ್ದು ಅವುಗಳಲ್ಲಿ ಪ್ರಮುಖವಾಗಿ 1ನೇದು ನಿರ್ದಿಷ್ಟ ಪ್ರದೇಶಕ್ಕೆ ಅಗತ್ಯವಿರುವಷ್ಟು ನೀರನ್ನು ಸಮರ್ಪಕವಾಗಿ ಪೂರೈಸುವ ಮೂಲಕ ನೀರಾವರಿ ಸಮಸ್ಯೆಯನ್ನು ಹೋಗಲಾಡಿಸಬಹುದಾಗಿದೆ. 2ನೇದು ಸ್ಥಳೀಯ ನೀರಾವರಿಯನ್ನು ಬಳಸುವುದರಿಂದ ರಸಗೊಬ್ಬರ ಮತ್ತು ಪೌಷ್ಟಿಕಾಂಶಗಳ ನಷ್ಟವನ್ನು ತಡೆಗಟ್ಟಬಹುದಾಗಿದೆ. 3ನೇದು ನೀರಾವರಿಯ ಸಮರ್ಪಕ ನಿರ್ವಹಣೆಯಿಂದ ನೀರಾವರಿಯ ದಕ್ಷತೆ ಹೆಚ್ಚಾಗುತ್ತದೆ ಹಾಗೂ ನೀರಾವರಿ ವೆಚ್ಚದಲ್ಲಿ ಉಳಿತಾಯವಾಗುತ್ತದೆ. 4ನೇದು ಕುಡಿಯಲು ಯೋಗ್ಯವಿಲ್ಲದ ಮರುಬಳಕೆಯ ನೀರನ್ನು ಇತರೆ ಕಾರ್ಯಗಳಿಗೆ ಸುರಕ್ಷಿತವಾಗಿ ಬಳಸಬಹುದು. 5ನೇದು ಮಣ್ಣಿನ ಸವೆತವನ್ನು ತಡೆಗಟ್ಟುತ್ತದೆ. 6ನೇದು ಸಸ್ಯಗಳಿಗೆ ನೀರಿನ ಹಂಚಿಕೆಯ ಸಮಪ್ರಮಾಣವಾಗಿರುತ್ತದೆ ಹಾಗೂ ಸಸ್ಯಗಳ ಬುಡದಲ್ಲಿ ನೀರು ನಿಲ್ಲುವಿಕೆಯ ಸಮಸ್ಯೆ ಕಂಡುಬರುವುದಿಲ್ಲ. 7ನೇದು ಕಳೆಯ ಬೆಳವಣಿಗೆ ಕಡಿಮೆಯಾಗುವುದರಿಂದ ಕೂಲಿಯ ಉಳಿತಾಯವಾಗುತ್ತದೆ. 8ನೇದು ಈ ವಿಧಾನವನ್ನು ಸಮತಟ್ಟಾದ ಪ್ರದೇಶದಲ್ಲಿಯೂ ಅಲ್ಲದೆ ಹಳ್ಳ, ಗುಡ್ಡ, ಗಾಡು ಮತ್ತು ಇತರೆ ಪ್ರದೇಶಗಳಲ್ಲಿಯೂ ಬಳಸಬಹುದು. 9ನೇದು ನೀರಾವರಿ ಆವೃತ್ತ ಪ್ರದೇಶವನ್ನು ಹೆಚ್ಚಿಸಬಹುದು. ತುಂತುರು ನೀರಾವರಿ ನೀರನ್ನು ತಿರುಗುವ ಗಿರಣಿಗಳ ಮೂಲಕ ಮಳೆಯ ರೂಪದಲ್ಲಿ ತುಂತುರು ಹನಿಗಳಾಗಿ ಬೆಳೆಯ ಮೇಲೆ ಸಮನಾಗಿ ಬೀಳುವಂತೆ ಮಾಡುವ ವಿಧಾನಕ್ಕೆ ತುಂತುರು ನೀರಾವರಿ ಎನ್ನುವರು. ಭಾರತದಲ್ಲಿ 1970ರವರೆಗೂ ತುಂತುರು ನೀರಾವರಿ ವ್ಯವಸ್ಥೆಯು ಕೇವಲ ಕಾಫಿ, ಚಹಾ ಹಾಗೂ ನೆಡುತೋಪುಗಳ ಬೆಳೆಗಳಿಗೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಾತ್ರ ಬಳಸಲಾಗುತ್ತಿತ್ತು. ಈಗ ಅಂತರ್ಜಲ ಕೊರತೆ ಇರುವ ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಗುಜರಾತ್, ಮಧ್ಯಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ಹಂತವಾಗಿ ತುಂತುರು ನೀರಾವರಿಯನ್ನು ವಿಸ್ತರಿಸಲಾಯಿತು. ಭಾರತದಲ್ಲಿ ಅಂದಾಜು 10 ದಶಲಕ್ಷ ಹೆಕ್ಟೇರ್ ಪ್ರದೇಶವು ತುಂತುರು ನೀರಾವರಿಯಿಂದ ಆವೃತವಾಗಿದೆ. ತುಂತುರು ನೀರಾವರಿಯ ಅಳವಡಿಕೆಯಿಂದ ಇತರ ಮೇಲ್ಮೈ ನೀರಾವರಿಗೆ ಹೋಲಿಸಿದಂತೆ 50% ನೀರಿನ ಉಳಿತಾಯ ಹಾಗೂ 15% ಉತ್ಪಾದಕತೆಯ ಹೆಚ್ಚಳವನ್ನು ಸಾಧಿಸಬಹುದು. ತುಂತುರು ನೀರಿನ ಪ್ರಯೋಜನಗಳೇನು? ತುಂತುರು ನೀರಾವರಿಯ ಪ್ರಮುಖ ಪ್ರಯೋಜನಗಳೇನೆಂದರೆ 1. ಭತ್ತ, ಸೆಣಬು ಬೆಳೆಗಳನ್ನು ಹೊರತುಪಡಿಸಿ ಇತರ ಎಲ್ಲ ರೀತಿಯ ಬೆಳೆಗಳಿಗೂ ತುಂತುರು ನೀರಾವರಿ ಸೂಕ್ತವಾಗಿದೆ. ತರಕಾರಿಗಳು, ಕಾಫಿ, ಚಹಾ, ತೋಟದ ಬೆಳೆಗಳು, ಹೂ ಬಿಡುವ ಬೆಳೆಗಳಿಗೂ ತುಂತುರು ನೀರಾವರಿಯನ್ನು ಅಳವಡಿಸಿಕೊಳ್ಳಬಹುದಾಗಿದೆ. 2ನೇದು ಈ ನೀರಾವರಿ ಪದ್ಧತಿಯು ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಪರಿಣಾಮಕಾರಿ ಬಳಕೆಗೆ ಅನುವು ಮಾಡಿಕೊಡುತ್ತದೆ. 3ನೇದು ಒಟ್ಟಾರೆ ಕೂಲಿಯ ವೆಚ್ಚವನ್ನು ಕಡಿಮೆಗೊಳಿಸುತ್ತದೆ. 4ನೇದು ಮೇಲ್ಮೈ ನೀರಾವರಿಗೆ ಬದಲಾಗಿ ಬಳಸುವುದರಿಂದ ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. 5ನೇದು ನೀರಾವರಿಗೆ ಒಳಪಟ್ಟ ಪ್ರದೇಶವನ್ನು ಈ ನೀರಾವರಿ ಪದ್ಧತಿಯಿಂದ ವಿಸ್ತರಿಸಬಹುದು. ನೀರಾವರಿ ಯೋಜನೆಗಳ ವಿಧಗಳು. ಭಾರತದಲ್ಲಿ ಕೃಷಿಗೆ ಅಗತ್ಯವಿರುವ ನೀರಾವರಿಯನ್ನು ಒದಗಿಸಲು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ. ಇಂತಹ ನೀರಾವರಿ ಯೋಜನೆಗಳನ್ನು ಭಾರತದ ಯೋಜನಾ ಆಯೋಗವು ಸಾಗುವಳಿ
ಮಾಡಬಹುದಾದ ಪ್ರದೇಶಗಳ ಆಧಾರದ ಮೇಲೆ 3 ಪ್ರಕಾರಗಳಾಗಿ ವಿಂಗಡಿಸಬಹುದು. ಅವುಗಳೇನೆಂದರೆ, 1. ಸಣ್ಣ ನೀರಾವರಿ ಯೋಜನೆ. 2000 ಹೆಕ್ಟೇರ್ಗಳಿಗಿಂತ ಕಡಿಮೆ ಸಾಗುವಳಿ ಮಾಡುವುದಾದ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸುವ ಸಾಮರ್ಥ್ಯ ಹೊಂದಿರುವ ಯೋಜನೆಗಳಿಗೆ ಸಣ್ಣ ನೀರಾವರಿ ಯೋಜನೆ ಎಂದು ಕರೆಯಲಾಗುತ್ತದೆ. 2ನೇದು ಮಧ್ಯಮ ಪ್ರಮಾಣದ ನೀರಾವರಿ ಯೋಜನೆ. 2000 ಹೆಕ್ಟೇರ್ನಿಂದ 10,000 ಹೆಕ್ಟೇರ್ ಸಾಗುವಳಿ ಮಾಡಬಹುದಾದ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸುವ ಸಾಮರ್ಥ್ಯ ಹೊಂದಿರುವ ಯೋಜನೆಗಳಿಗೆ ಮಧ್ಯಮ ಪ್ರಮಾಣದ ನೀರಾವರಿ ಯೋಜನೆ ಎಂದು ಕರೆಯಲಾಗುತ್ತದೆ. 3ನೇದು ಬೃಹತ್ ಪ್ರಮಾಣದ ನೀರಾವರಿ ಯೋಜನೆ. 10,000 ಹೆಕ್ಟೇರ್ಗಿಂತ ಹೆಚ್ಚಿನ ಸಾಗುವಳಿ ಮಾಡುವುದ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸುವ ಸಾಮರ್ಥ್ಯ ಹೊಂದಿರುವ ಯೋಜನೆಗಳಿಗೆ ಬೃಹತ್ ಪ್ರಮಾಣದ ನೀರಾವರಿ ಯೋಜನೆ ಎಂದು ಕರೆಯಲಾಗುತ್ತದೆ. ಅಭ್ಯಾಸ. ಮೊದಲನೇ ಭಾಗ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ. ಬ್ರಿಟಿಷರ ಕಾಲದಲ್ಲಿ ರೈತರೇ ನೇರವಾಗಿ ಕಂದಾಯವನ್ನು ಸರ್ಕಾರಕ್ಕೆ ಕಟ್ಟುತ್ತಿದ್ದ ಪದ್ಧತಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಯ್ಕೆ 1 ರೈತಾವರಿ, 2 ಮಹಾಲ್ವರಿ, 3ನೇದು ಜಮೀನ್ದಾರಿ, 4ನೇದು ಎಲ್ಲವೂ. 2ನೇ ಪ್ರಶ್ನೆ. ಮಧ್ಯವರ್ತಿಗಳ ನಿರ್ಮೂಲನಾ ಕಾನೂನನ್ನು ಜಾರಿಗೆ ತಂದ ಭಾರತದ ಕಡೆಯ ರಾಜ್ಯ ಯಾವುದು? ಡ್ಯಾಶ್. 1 ಆಪ್ಷನ್ 1 ಕರ್ನಾಟಕ, ಆಯ್ಕೆ 2 ಮಹಾರಾಷ್ಟ್ರ, ಆಯ್ಕೆ 3 ಪಶ್ಚಿಮ ಬಂಗಾಳ, 4 ಉತ್ತರ ಪ್ರದೇಶ. 3ನೇ ಪ್ರಶ್ನೆ. ಹಸಿರು ಕ್ರಾಂತಿ ಎಂದರೆ ಡ್ಯಾಶ್. ಆಯ್ಕೆ 1 ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ, ಆಯ್ಕೆ 2 ಹಣ್ಣುಗಳ ಉತ್ಪಾದನೆಯಲ್ಲಿನ ಹೆಚ್ಚಳ, 3 ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳ, 4 ಮೀನಿನ ಉತ್ಪಾದನೆಯಲ್ಲಿ ಹೆಚ್ಚಳ. 4ನೇ ಪ್ರಶ್ನೆ. ಪ್ರಸ್ತುತ ಕೃಷಿ ಭೂಮಿಗೆ ನೀರನ್ನು ಒದಗಿಸುವ ಪ್ರಮುಖ ನೀರಾವರಿಯ ಮೂಲ ಡ್ಯಾಶ್. ಆಯ್ಕೆ 1 ಕೆರೆ, 2 ಕಾಲುವೆ, 3 ಮೇಲ್ಮೈ ಬಾವಿ, 4 ಕೊಳವೆ ಬಾವಿ. 5ನೇ ಪ್ರಶ್ನೆ. ಮಣ್ಣಿನ ಮೇಲ್ಮೈ ಮೇಲೆ ನಿಧಾನವಾಗಿ ಜಿನುಗುವ ಅವಕಾಶ ನೀಡುವ ಕಿರಿದಾದ ಕೊಳವೆಗಳ ಮೂಲಕ ನೇರವಾಗಿ ಸಸ್ಯಗಳ ಬೇರುಗಳಿಗೆ ನೀರು ಹಾಯಿಸುವುದನ್ನು ಡ್ಯಾಶ್ ಎನ್ನಲಾಗುತ್ತದೆ. ಆಯ್ಕೆ 1 ಹನಿ ನೀರಾವರಿ, ಆಯ್ಕೆ 2 ತುಂತುರು ನೀರಾವರಿ, ಆಯ್ಕೆ 3 ಕೊಳವೆ ಬಾವಿ ನೀರಾವರಿ, 4ನೇದು ಚಾನಲ್ ಮೂಲಕ ನೀರು. ಭಾಗ 2. ಈ ಕೆಳಗಿನ ವಾಕ್ಯಗಳನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಮೊದಲನೇ ಪ್ರಶ್ನೆ. ಭಾರತದ ಒಟ್ಟು ಆಹಾರ ಧಾನ್ಯಗಳ ಉತ್ಪಾದನೆಯ ಪ್ರಸ್ತುತ ಪ್ರಮಾಣವು ಡ್ಯಾಶ್ ಆಗಿದೆ. 2ನೇ ಪ್ರಶ್ನೆ. ಹಸಿರು ಕ್ರಾಂತಿಯು ಪ್ರಾರಂಭದಲ್ಲಿ ಡ್ಯಾಶ್ ಬೆಳೆಗಳಿಗೆ ಮಾತ್ರ ಸೀಮಿತವಾಗಿತ್ತು. 3ನೇ ಪ್ರಶ್ನೆ. ರೈತನ ಮಿತ್ರ ಡ್ಯಾಶ್ ಆಗಿದೆ. 4ನೇ ಪ್ರಶ್ನೆ. ಭಾರತದ ಅತ್ಯಂತ ಬಹು ಪುರಾತನವಾದ ನೀರಾವರಿ ಮೂಲ ಡ್ಯಾಶ್ ಆಗಿದೆ. 5ನೇ ಪ್ರಶ್ನೆ. ಕಾಲುವೆ, ಕೊಳವೆ ಬಾವಿ, ಕೆರೆಗಳ ಮೂಲಕ ಕೃಷಿ ಭೂಮಿಗೆ ನೀರು ಹಾಯಿಸುವುದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. 3ನೇ ಭಾಗ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ. ಭೂ ಸುಧಾರಣೆ ಎಂದರೇನು? 2ನೇ ಪ್ರಶ್ನೆ. ಹಸಿರು ಕ್ರಾಂತಿ ಎಂದರೇನು? 3ನೇ ಪ್ರಶ್ನೆ. ನೀರಾವರಿ ಎಂದರೇನು? 4ನೇ ಪ್ರಶ್ನೆ. ಆಧುನಿಕ ನೀರಾವರಿ ಪದ್ಧತಿಗಳು ಯಾವುವು? 5ನೇ ಪ್ರಶ್ನೆ. ಹಸಿರು ಕ್ರಾಂತಿಯ ಪಿತಾಮಹ ಯಾರು? 4ನೇ ವಿಭಾಗ. ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ. ಭೂ ಸುಧಾರಣೆಯ ಪ್ರಮುಖ ಉದ್ದೇಶಗಳೇನು? 2ನೇ ಪ್ರಶ್ನೆ. ನೀರಾವರಿಯ ಮೂಲಗಳಾವುವು? 3ನೇ ಪ್ರಶ್ನೆ. ಗೇಣಿ ಸುಧಾರಣೆಗಳು ಯಾವುವು? 4ನೇ ಪ್ರಶ್ನೆ. ಸಣ್ಣ ಗಾತ್ರದ ಹಿಡುವಳಿಗೆ ಕಾರಣಗಳನ್ನು ಬರೆಯಿರಿ. 5ನೇ ಪ್ರಶ್ನೆ. ಭಾರತದ ನೀರಾವರಿ ಯೋಜನೆಗಳ ಪ್ರಕಾರಗಳಾವುವು? 5ನೇ ಭಾಗ. ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ. ಭೂ ಸುಧಾರಣೆಗಳನ್ನು ಜಾರಿಗೊಳಿಸಲು ಅಳವಡಿಸಿಕೊಂಡಿರುವ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 2ನೇ ಪ್ರಶ್ನೆ. ಹಸಿರು ಕ್ರಾಂತಿಯು ಒಳಗೊಂಡಿರುವ ಪ್ರಮುಖ ಅಂಶಗಳಾವುವು? 3ನೇ ಪ್ರಶ್ನೆ. ಹಸಿರು ಕ್ರಾಂತಿಯ ಪ್ರತಿಕೂಲ ಪರಿಣಾಮಗಳನ್ನು ಪರಿಶೀಲಿಸಿ. 4ನೇ ಪ್ರಶ್ನೆ. ಭಾರತದ ಕೃಷಿ ಅಭಿವೃದ್ಧಿಯಲ್ಲಿ ನೀರಾವರಿ ಅಗತ್ಯತೆಯನ್ನು ವಿಶ್ಲೇಷಿಸಿ. 5ನೇ ಪ್ರಶ್ನೆ. ಭಾರತದ ನೀರಾವರಿ ವ್ಯವಸ್ಥೆಯಲ್ಲಿನ ಪ್ರಮುಖ ಮೂಲಗಳನ್ನು ವಿವರಿಸಿ. 6ನೇ ಪ್ರಶ್ನೆ. ಆಧುನಿಕ ನೀರಾವರಿ ಪದ್ಧತಿಗಳು ಭಾರತದ ಕೃಷಿ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಿದೆ ವಿವರಿಸಿ.